ಕೇಳ್ತಿರೋ ಅಷ್ಟು ಆಶ್ರಮದಲ್ಲಿ ಕೇಳೋಕ್ಕಾಗಲ್ಲ. ಅಲ್ಲಿ ಏನಾದರೂ ಆ ಸೇವೆ ಮಾಡಿ ಈ ಸೇವೆ ಮಾಡ್ಕೊಂಡೇನೋ ವ್ಯವಹಾರಗಳು ಮಾಡಿಕೊಂಡು ಕತೆ ಹಾಕ್ತಾರೆ ಹೊರತು ಅಲ್ಲಿ ಉದ್ದೇಶ ಇರೋಲ್ಲ. ಹೌದಾ? ಅಂದರೆ ಇಷ್ಟೇ ಅಲ್ಲ ಜೀವನ ಅಂದರೆ, ಇದಿಷ್ಟೇ ಅಲ್ಲ. ದುಡ್ಡು, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಅವ್ರ ಸೆಟ್ಲ್ಮೆಂಟು, ಸಾಮಾನ್ಯವಾಗಿ ಇಷ್ಟೇ ಜೀವನ ಅಂದ್ಕೊಳ್ತೀವಿ. ಇಷ್ಟೇ ಅಲ್ಲ ಜೀವನ. ಮತ್ತು ಇನ್ನೇನು ಮೊಮ್ಮಕ್ಕಳನ್ನ ಸಾಕೋದು ಈಗಿನ ಕಾಲಕ್ಕೆ. ಯಾಕೆಂದರೆ ಮಗನೂ ಕೆಲಸದಲ್ಲಿರ್ತಾರೆ, ಸೊಸೆನೂ ಕೆಲಸದಲ್ಲಿರ್ತಾರೆ, ಬೆಳಗ್ಗೆ ಎದ್ದಿಬ್ರು ಹೊರಟೋಗ್ತಾರೆ. ಸೊ ಮಕ್ಕಳನ್ನ ನೋಡ್ಕೋಬೇಕು ಇವರು. ಸೊ ಮೊಮ್ಮಕ್ಕಳನ್ನ ಸಾಕೋದೇ ಜೀವನ ಅಲ್ಲ. ಮೊಮ್ಮಕ್ಕಳು ನೋಡ್ಕೊಳ್ಳಿ. ಅದು ಇನ್ನೂ ಒಂದು ಜೀವನ ಇದೆ. ಯಾವುದಪ್ಪ ಅಂದರೆ, ನಾವು ಆನಂದಕ್ಕೋಸ್ಕರ ಜೀವನ ಮಾಡ್ತಿದ್ವಿ. ಅಮೃತತ್ವ, ಸಾವು ಬೇಡ ಅಂತ ಜೀವನ ಮಾಡ್ತಿದ್ದೀವಿ. ಅದು ಇಷ್ಟೇ ಜೀವನ ಅಂದ್ಕೊಂಡಿದ್ದರಿಂದ ಅಮೃತತ್ವ ಆನಂದ ಸಪ್ಪಿಸ್ಕೊಳ್ಳಿ. ಆನಂದ ಪಡೆಯಲಿಕ್ಕಾಗಲ್ಲ. ಅದಕ್ಕೋಸ್ಕರ ಆತ್ಮಶೋಕಂ ತರತಿ, ಆತ್ಮಸ್ವರೂಪ ಅಂತ ತಿಳ್ಕೊಂಡ್ರೆ ಆನಂದ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ ಆಗುತ್ತೆ ಅಂತಾರೆ. ಅದನ್ನು ತಿಳ್ಕೋಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಏನಿದೆಯೋ ಅದು ಬರಬೇಕು ನಮಗೆ. ಅಂದರೆ ಇದು ಸಾಕು, ಅದು ಬೇಕು. ಇದು ಸಾಕು, ಅದು ಬೇಕು. ಇದು ಸಾಕು ಅಂದರೆ ಬಿಟ್ಟು ಹೋಗ್ಬೇಕು ಅಂತಲ್ಲ, ಏನಿದೆಯೋ ಅಷ್ಟಲ್ಲೇ ಜೀವನ ಮಾಡಬೇಕು. ಇನ್ನು ಹೆಚ್ಚಿಗೆ ಬಯಸ್ಲಿಕ್ಕೆ ಹೋಗಬಾರ್ದು. ಮನೆಗಿರೋರು ಬಯಸಲಿ. ಬಟ್ ಯಾರು ವಿವೇಕ ಮಾಡ್ಕೊಂಡಿರೋ, ಯಾರು ಅಧ್ಯಾತ್ಮ ಚಿಂತನೆ ಬರ್ತಾರೋ ಅವರಿನ್ನ ಆಸೆ ಇಟ್ಕೋಬಾರ್ದು. ಹೌದಾ? ಸೊ ಆ ರೀತಿ ವಿವೇಕ ಅಂತ ಮಾಡ್ಕೊಂಡವ್ರಿಗೆ ಇದು ಸಾಕು, ಅದು ಬೇಕು ಅನ್ನೋದು ಬರುತ್ತೆ. ಅಂಥವ್ರನ್ನೇ ಇಲ್ಲಿ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, ನಮ್ಮ ನೈಜ ಮನೆಗೆ ಮರಳುವುದರ ಸೂಚಕ. ಜೀವನ ಮಾಡಿದ್ವಿ ಅಂದೇನರ್ಥ, ಆ ಜೀವನ ನಮ್ಮನ್ನು ನಮ್ಮ ನಿಜವಾದ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರು ಮಾಡಬೇಕು. ನಮ್ಮನ್ನು ಗೃಹಸ್ಥ ಜೀವನ ಅನ್ನತಕ್ಕಂಥದ್ದು ಭಾಳ ಶ್ರೇಷ್ಠ ಜೀವನ ಅಂದರು. ಯಾಕಪ್ಪ ಅಂದರೆ ಅದು ನಮ್ಮನ್ನು ಮೋಕ್ಷಕ್ಕೆ ಅಧಿಕಾರಿಗಳನ್ನಾಗಿ ಮಾಡುತ್ತೆ. ಅದೇ ಮುಲ್ಲಾ ನಜರುದ್ದೀನ್ ಮಗಳು ಯಾರನ್ನು ಲವ್ ಮಾಡಿರ್ತಾಳೆ, ಮುಸ್ಲಿಮ್ನೇ ಲವ್ ಮಾಡಿರ್ತಾಳೆ. ತಂದೆ ಒಂದು ದಿವಸ ಕೇಳ್ತಾಳಪ್ಪ, ನಾನು ಇಂಥವನು ಯಾರೋ ಒಬ್ಬನ ಲವ್ ಮಾಡಿದ್ದೀನಿ, ಅವನಿಗೆ ಕುರಾನ್ ಅಂದರೆ ಅವನಿಗೆ ಇಷ್ಟ ಇಲ್ಲ, ಓದೋದೇ ಇಲ್ಲ, ಮತ್ತು ಮಸೀದಿಗೆ ಹೋಗಲ್ಲ, ನಮಾಜ್ ಮಾಡೋಲ್ಲ, ಸ್ವರ್ಗ ನರಕ ಅಂದ್ರೆ ಒಪ್ಪಲ್ಲ ಅವನು. ಹೌದಾ? ಅವನು ಮದುವೆ ಆಗಲು ಬೇಡ ಅಂತ. ಅದಕ್ಕೆ ಮುಲ್ಲಾ ನಜೀರ್ ತಮಾಷೆಗೆ ಹೇಳ್ತಾರೆ. ಬಟ್ ಭಾಳಷ್ಟು ಅರ್ಥಗರ್ಭಿತ ಅವರು. ಇಲ್ಲಮ್ಮ ಅವನ್ನೇ ಮದುವೆ ಆಗು. ಅಲ್ಲಪ್ಪ ಅವ್ನಿಗೇನು ಕುರಾನ್ ಅಂದಿಲ್ಲ, ಧರ್ಮ ಇಲ್ಲ, ಅವನ್ನೇ ಮದುವೆ ಆಗಿ ನೀನು. ನಾನು ಕೂಡ ಹಾಗೆ ಇದ್ದೆ ಮದುವೆ ಮುಂಚೆ. ಕುರಾನ್ ಓದ್ತಿಲ್ಲ, ಮಸೀದಿಗೆ ಹೋಗ್ತಿಲ್ಲ, ನಾನು ಹಾಗೆ ಇದ್ದೆ. ಮದುವೆ ಆದಮೇಲೆ ಮಸೀದಿಗೆ ಹೋಗಕ್ಕೆ ಶುರು ಮಾಡಿದೆ, ಕುರಾನ್ ಓದ್ಲಿಕ್ಕೆ ಶುರು ಮಾಡಿದೆ. ಯಾಕೆಂದರೆ ಮದುವೆ ಆದ ನರಕ ಏನು ಅಂತ ಗೊತ್ತಾಯಿತು. ಸ್ವರ್ಗ ಸುಖ ಅನ್ನೋದೇನು ಕಾಣಲಿಲ್ಲ, ಆಗಲಿ ನರಕ ಏನು ಅಂತ ಗೊತ್ತಾಯಿತು. ಅದಕ್ಕೆ ಅವನು ಹಾಗೆ ಬದಲಾವಣೆ ಆಗ್ತದೆ. ಸಂಸಾರ ಅನ್ನತಕ್ಕಂಥದ್ದು ನಮ್ಮನ್ನು ಪಕ್ವವನ್ನು ಮಾಡುತ್ತೆ. ಅದಕ್ಕೆ ಮೋಕ್ಷಕ್ಕೆ ಪರಮಾತ್ಮ ಪ್ರಾಪ್ತಿಗೆ ಪಕ್ವವನ್ನು ಮಾಡುತ್ತೆ. ಅದಕ್ಕೋಸ್ಕರ ಮದುವೆಗಳಲ್ಲಿ ಸಂಕಲ್ಪ ಮಾಡೋಕ್ಕೆ ಹೆಣ್ಣಿನ ತಂದೆ ನಾವು ಅದೆಲ್ಲ ಗಮನ ಇಟ್ಟು ಕೇಳೋಕ್ಕೆ ಹೋಗಲ್ಲ. ಏನೋ ಮದುವೆ ಆದ ಸಾಕು ಆ ಗದ್ದಲದಲ್ಲಿ ಇರ್ತೀವಿ. ಏನು ಸಂಕಲ್ಪ ಮಾಡ್ತಾರೆ ಅಂದರೆ, ಇಮಾಂ ಕನ್ಯಾಂ ದಶದೋಷ ವರ್ಜಿತಾಂ, ಈ ಕನ್ಯೆಯಲ್ಲಿ 10 ದೋಷ ಅನ್ನತಕ್ಕಂದಿಲ್ಲ ಅಂತ ಒಂದೊಂದೇ ಹೇಳ್ಕೊಂಬರ್ತಾರೆ. ಮೂರ್ಛೆ ರೋಗ ಇಲ್ಲ, ಮನೆಯಲ್ಲಿ ಎಲ್ಲರ ಹತ್ರ ಹೊಂದ್ಕೊಂಡು ಜೀವನ ಮಾಡಲ್ಲ, ಅನ್ನೋ ದೋಷ ಮಾಡ್ತಾಳೆ ಅಂತೆಲ್ಲ ಹೇಳ್ಕೊಂಡು ಕೊನೆಗೆ ಮೋಕ್ಷ ಮಾರ್ಗಕ್ಕೆ ಅಡ್ಡಿ ಬರೋಲ್ಲ, ಮೋಕ್ಷಕ್ಕೆ ಅಡ್ಡಿ ಬರೋಲ್ಲ ಅಂತ ಹೇಳ್ತಾರೆ. ಅಂದ್ರೇನು? ನಮ್ಮನ್ನು ಸಂಸಾರ ಮೋಕ್ಷಕ್ಕೆ ತಯಾರು ಮಾಡುತ್ತೆ. ಸೊ ಆ ರೀತಿ ಇಲ್ಲಿದೆ ನಮ್ಮನೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, ನಮ್ಮ ನೈಜ ಮನೆಗೆ ಮರಳೋದ್ರ ಸೂಚಕ. ನೈಜ ಮನೆಗೆ ವಾಪಸ್ ಹೋಗಬೇಕು ಅನ್ನತಕ್ಕಂಥ ನಮಗೆ ಬಂದರೆ ಅದು ಸಾರ್ಥಕವಾದ ಜೀವನ ಆಗುತ್ತೆ. ಮತ್ತು ವೇದಾಂತ ಅನ್ನೋದೇನಪ್ಪ ಅಂದರೆ, ಭಗವಾನ್ ಬುದ್ಧ ಒಂದು ನದಿ ದಂಡೆ ಮೇಲೆ ಹೋಗ್ತಿರ್ತಾರೆ, ಮರಳ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಮಕ್ಕಳೆಲ್ಲ ಮರಳಲ್ಲಿ ಮನೆ ಕಟ್ಬಿಟ್ಟು ಒಬ್ಬೊಬ್ಬರು ಅದು ಕಾಂಪೌಂಡೆಲ್ಲ ಹಾಕಿರ್ತಾರೆ. ಇದು ನಂದು ಮನೆ, ನೀನು ಇದರೊಳಗಡೆ ಬಂದು ಕಾಲು ಮುರಿತೀನಿ ಚಿತ್ರ ಆಟ ಆಡ್ಕೊಳ್ತಿರ್ತಾರೆ. ಸಂಜೆ ಆಗುತ್ತೆ, ಟೈಮ್ ಆಯಿತು, ಮನೆಗೆ ತಾಯಿ ಅವರ ತಂದೆ ತಾಯಿ ಕೂಗ್ತಾರೆ, ಬಂದರು ಮನೆಗೆ, ಟೈಮ್ ಆಯ್ತು ಬಂದರು ಅಂತ. ಆ ಶಬ್ದ ಕೇಳಿದ ತಕ್ಷಣ ಕಾಲಲ್ಲಿ ಅದನ್ನೆಲ್ಲ ಕೆಡಿಸ್ಬಿಟ್ಟು ಓಡ್ತಾರೆ ಮನೆಗೆ.
ವೇದ ಅಂತ ಅನ್ನತಕ್ಕಂಥ ಆ ಥರ ನೈಜ ಮನೆ ಕೂಗು. ಬನ್ನಿ ಅಂತಾರೆ ಗುರುಗಳು, ಹೌದಾ? ಇದು ಈ ಮನೆಗಳೆಲ್ಲ ನಾವು ಕಟ್ಕೊಂಡು ಆಡ್ಕೊಳ್ತಾ ಇರೋದು. ನೈಜ ಮನೆ ಕೂಗು ಯಾವಾಗ ಬಂತು ಅವಾಗ ಇದ್ರಲ್ಲಿ ಆಸಕ್ತಿ ಬಿದ್ದು ಹೋಗಬೇಕು. ಆಸಕ್ತಿ ಬಿದ್ದು ಹೋಗಬೇಕು ಅಂದರೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಇರತಕ್ಕಂಥ ಸಮಯ, ಶಕ್ತಿ, ಮನಸ್ಸು ಎಲ್ಲವನ್ನು ಪರಮಾತ್ಮ ಪ್ರಾಪ್ತಿಗೆ ಉಪಯೋಗಿಸಬೇಕು. ಆ ರೀತಿ ಅದಕ್ಕೋಸ್ಕರವೇ ನರಸಿಂಹ ಅವತಾರ ಅಂತಕ್ಕ ಸಂಜೆನೆಲ್ಲಾಯಿತು. ಇವೆಲ್ಲ ಭಾಳಷ್ಟು ಅರ್ಥ ಇದೆ ಈ ಪುರಾಣಗಳಲ್ಲಿ. ಬಟ್ ಇವ್ರು ಏನು ಮಾಡ್ತಾಯಿದ್ರೆ ನಮಗೆ ಬರೀ ಕಥಾಭಾಗ ಹೇಳ್ತಾರೆ, ಅದು ತಾತ್ವಿಕ ದೃಷ್ಟಿ ಹೇಳಲ್ಲ. ಕೃಷ್ಣನ ಜನ್ಮ ಜೈಲಲ್ಲಾಯಿತು. ಅಲ್ಲಿ ಅವತಾರ ತೊಗೋಬೇಕಾದ್ರೆ ಕ್ರಿಶ್ಚಿಯನ್ಸು ಬೇರೆಲ್ಲ ಟೀಕೆ ಮಾಡ್ತಾರೆ. ಅವತಾರ ತೊಗೋಬೇಕಾಗಿದ್ದರೆ ದೇವರು ಅಂತೀರ, ಒಂದು ಯಾವುದನ್ನು ಅರಮನೆಯಲ್ಲಿ ಹುಟ್ಟಬೇಕಾಗಿತ್ತು ಇಲ್ಲೋ? ಹೋಗಿ ಜೈಲಲ್ಲಿ ಹುಟ್ಟಿಯಾನೆ. ಅಷ್ಟೇ ಅಲ್ಲ, ಆ ಬಿದಿರು ಇಟ್ಕೊಂಡಿಯಾನೆ, ಕೆಲಸಕ್ಕೆ ಬಾರ್ದು ಬಿದಿರು. ಒಂದು ಬಂಗಾರದ ಇಟ್ಕೋಬೋದಾಗಿತ್ತಲ್ಲ ದೇವರು ಅಂದರೆ. ಜೈಲಲ್ಲೇ ಯಾಕೆ ಕೊಡ್ತಾ ಅಂದರೆ, ಯಾರು ವಿವೇಕ ಮಾಡಿಕೊಂಡು ಬಂಧನದಲ್ಲಿದ್ದೀವಿ ಅಂತ ತಿಳ್ಕೊಳ್ತಾರೋ, ಅಂದರೆ ಜೈಲಲ್ಲಿ ಇದ್ದೀವಿ ಅಂತ ಗುರುತಿಸ್ತಾರೋ, ಅವ್ರ ಜೀವನದಲ್ಲಿ ಕೃಷ್ಣ ಜನ್ಮ ಆಗೋದು. ಅರ್ಥ ಆಯ್ತಾ? ಯಾರು ಬಂಧನದಲ್ಲಿ ಇದ್ದೀವಿ, ಇದು ಸ್ವತಂತ್ರ ಮುಕ್ತತೆ ಇಲ್ಲ, ಒದ್ದಾಡ್ತಾ ಇದ್ದೀವಿ, ಬಂಧನ ಅಂತ ಯಾರು ಗುರುತಿಸ್ತಾರೋ ಅವ್ರ ಜೀವನದಲ್ಲೇ ಕೃಷ್ಣ ಜನ್ಮ ಆಗೋದು. ಅದಕ್ಕೆ ಜೈಲಲ್ಲೇ ಕೃಷ್ಣ ಜನ್ಮ ಆಗಿದ್ದು. ಇದು ಒಂದು. ಮತ್ತು ಈ ಬಿದಿರು ಯಾಕೆ ಇಟ್ಕೊಂಡಿಯಾನೆ? ಬಂಗಾರದ ಅಲ್ಲಲ್ಲ, ಬಿದಿರು ಸಹಜವಾಗಿ ಟೊಳ್ಳು, ಒಳಗಡೆ ಏನಿಲ್ಲ. ನಾವು ಅದೇ ರೀತಿ ನಿಜವಾದ ಸಹಜವಾಗಿ ಟೊಳ್ಳು. ಈ ರಕ್ತಮಾಂಸಮಯ ಶರೀರ ಬಿಟ್ಟರೆ ನಿಜವಾದ ನಾನು ಅನ್ನತಕ್ಕಂಥ ಮನಸ್ಸಿದೆಯಲ್ಲ ಟೊಳ್ಳದು. ಬಟ್ ಏನು ಮಾಡಿದ್ದೀವಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ ಎಲ್ಲ ಬೆಳೆಸ್ಕೊಂಡಿದ್ದೀವಿ. ಯಾವಾಗ ಇದು ಖಾಲಿ ಆಗಿಬಿಡುತ್ತೋ, ಅದಕ್ಕೆ 9 ರಂಧ್ರಗಳಿದೆ ಕೊಳಲಲ್ಲಿ. 10 ರಂಧ್ರ ಮಾಡೋದಾಯ್ತು ಅಲ್ಲ, 9. ಯಾಕೆ? ನಮ್ಮ ಶರೀರ 9 ರಂಧ್ರಗಳಿದೆ. ಇಲ್ಲಿ 2 ಕಣ್ಣು, 2 ಕಿವಿ, 2 ಮೂಗು, ಬಾಯಿ, ಮಲಮೂತ್ರ ವಿಸರ್ಜನೆ ಮಾಡೋ ಸ್ಥಾನ. ಎಷ್ಟಾಯ್ತು? 2, 2, 4, 2, 6, 1, 7, ಅವೆರಡು 9. ಇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಖಾಲಿ ಆಗಬೇಕು. ಖಾಲಿ ಆದರೆ ಆಗ ಕೃಷ್ಣ ಜನ್ಮ, ಕೃಷ್ಣನ ಒಂದು ಮಧುರವಾಗಿರ್ತಕ್ಕಂಥ ಸಂಗೀತ ಹೊರಗಡೆ ಬರುತ್ತೆ. ಸೊ ಈ ಪುರಾಣಗಳಿಗೆಲ್ಲ ಒಂದು ಅರ್ಥ ಇದೆ. ಬಟ್ ಈ ಪುರಾಣ ಹೇಳೋದು ಆ ಥರ ಹೇಳೋಕ್ಕೆ ಹೋಗೋದೇ ಇಲ್ಲ. ಇಲ್ಲಿ ಈಗ ಒಂದೇನಾಯ್ತು, ಸಂಜೆ ಹೊತ್ತು ಯಾಕಪ್ಪ ಆಯ್ತು ನರಸಿಂಹ ಅವತಾರ ಅಂದರೆ, ಇಷ್ಟೇ ಅಲ್ಲ, ಜೀವನ ನಿಜವಾದಂಥ ಮನೆ ಕಡೆಗೆ ಹೋಗಬೇಕು, ಸಾಕಿದು ಅನಿಸಿರಬೇಕು ಇದು. ಮತ್ತು ಶ್ರೀ ನರಸಿಂಹ ಅವತಾರ ಜೀವನದ ಆತ್ಯಂತಿಕ ನಿವೃತ್ತಿ ಮುಕ್ತಿಯನ್ನು ಸೂಚಿಸುತ್ತದೆ. ಅಂದರೆ ಸೂಕ್ಷ್ಮವಾಗಿರತಕ್ಕ ನಮ್ಮ ಶರೀರದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಉಗುರುಗಳು, ಹೌದಾ? ಸೊ ಈಗ ಹಿರಣ್ಯಕಶಿಪು ಸಂಹಾರ ಆಗಬೇಕಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಆಯುಧ ಆಗಬೇಕು. ಹಿರಣ್ಯಕಶಿಪು ಅಂದರೆ ನಾನು ಹೇಳಿದ್ದೆ, ಯಾವುದು ಭೌತಿಕವಾದಂಥ ಆಸ್ತಿನಲ್ಲಿ ಯಾರ್ಯಾರು ಪ್ರೀತಿ ಇದೆಯೋ ಅವರೆಲ್ಲ ಹಿರಣ್ಯಕಶಿಪುಗಳು. ಈಗ ಆ ಹಿರಣ್ಯಕಶಿಪನ್ನು ಸಾಯಿಸಬೇಕಾದ್ರೆ ಸೂಕ್ಷ್ಮವಾದಂಥ ಆಯುಧ ಅಂದರೆ ಅದು ಶಾಸ್ತ್ರ ಪ್ರಮಾಣ. ಉಗುರು ಅನ್ನೋದು ಸಿಗ್ನಿಫಿಕೆನ್ಸಲ್ಲಿ ಶಾಸ್ತ್ರ ಪ್ರಮಾಣಗಳೆಂಬ ಉಗುರುಗಳೇನೆಂದರೆ ಅಜ್ಞಾನ ಎಂಬ ಹಸುರನನ್ನು ಸೀಳಿ, ಅಂದರೆ ಶಾಸ್ತ್ರ ಪ್ರಮಾಣದಿಂದ ಅಜ್ಞಾನ ಅನ್ನತಕ್ಕಂಥದ ಹಸುರ, ಅಂದರೆ ನಾನು ಶರೀರವೇ ನಾನು, ಹಸುಸು ರಮಂತೆ ಇತ್ಯಸುರ. ಶರೀರ ಸೌಖ್ಯಕ್ಕೋಸ್ಕರವಾಗಿ ಯಾರ್ಯಾರು ಜೀವನ ಮಾಡ್ತೀವರೋ ಅವರೆಲ್ಲ ರಾಕ್ಷಸರೇ. ರಾಕ್ಷಸು ಅಂದರೆ ಆವಾಗಿನ ಕಾಲಕ್ಕಿದ್ರು ಕಂಸ, ರಾವಣ, ಆ ಥರ ಅಲ್ಲ. ರಾಕ್ಷಸು ಅಂದರೆ ಹಸುಸು ರಮಂತೆ ಇತ್ಯಸುರ. ಶರೀರದಲ್ಲೇ ಆಟ ಆಡ್ಕೊಂಡಿರ್ತಾನೆ, ಮತ್ತು ಇನ್ನೊಂದು ಶರೀರ ಜೊತೆಗೆ ಆಟ ಆಡಲಿಕ್ಕೆ ಇಷ್ಟಪಡ್ತಾನೆ, ಅವನೇ ರಾಕ್ಷಸ, ಹೌದಾ? ಈಗ ಅವನ್ನ ಸಂಹಾರ ಅಂದರೆ ಹಿರಣ್ಯಕಶಿಪು ಅಂದರೆ ಯಾರು ಭೌತಿಕವಾದ ಆಸ್ತಿನಲ್ಲಿ ಆಸಕ್ತಿ ಇಟ್ಕೊಂಡಿಯಾರೋ, ಶರೀರವೇ ನಾನು ಅಂತ ಜೀವನ ಮಾಡ್ತಾರೆ, ಅವರು ಹಿರಣ್ಯಕಶಿಪು, ಹೌದಾ? ಈಗ ಅವನ ಸಂಹಾರ ಆಗಬೇಕು ಅಂದರೆ ಶಾಸ್ತ್ರ ಪ್ರಮಾಣದಿಂದ ಉಪದೇಶ ಕೇಳಿ ಆ ಹಿರಣ್ಯಕಶಿಪುನ ಸೀಳಿಬಿಡ್ಬೇಕು, ಬಗದು ಸೀಳಬೇಕು. ಅಂದ್ರೇನಂತ, ನಾನು ಅನ್ನತಕ್ಕಂಥ ಈ ವ್ಯಕ್ತಿತ್ವ ಅನ್ನೋದು ಕೇವಲ ಕಲ್ಪನೆ ಹೊರತು ಸತ್ಯವಲ್ಲ. ಕೇವಲ ಕಲ್ಪನೆ, ನಿಜ ನಮ್ಮ ಅನುಭವದಲ್ಲಿ ನಾವು ನೋಡ್ಕೊಳ್ಳಲ್ಲ ಅಷ್ಟೇ.
ಈಗ ಯಜಮಾನ್ರ ಹತ್ರ ಮಾತಾಡ್ತಿರ್ತೀರ, ಹೌದಾ? ನಾನು ಹೆಂಡತಿ ಅನ್ನತಕ್ಕ ಯಜಮಾನ್ರ ಮಾತಾಡ್ತೀರ. ಮತ್ತು ಮಕ್ಕಳ ಹತ್ರ ಮಾತಾಡ್ತೀರ, ನಾನು ತಾಯಿ ಅನ್ನತಕ್ಕಂಥ ಅಭಿಮಾನ, ಹೌದಾ? ಇಲ್ಲ ಅತ್ತೆ ಕೈಲಿ ಜಗಳ ಆಡೋದು ಅಥವಾ ಸೊಸೆ ಕೈಲಿ ಜಗಳ ಆಡೋದು ಮಾಡ್ತಿರ್ತೀರ. ಈಗ ಇವು ಮೂರರಲ್ಲಿ ನೀನು ಯಾವುದು? ನಾನು ಹೆಂಡತಿ ಅನ್ನತಕ್ಕಂಥದ್ದೇ ಸತ್ಯವೋ ಅಥವಾ ನಾನು ತಾಯಿ ಅನ್ನತಕ್ಕಂಥ ಸತ್ಯವೋ ಅಥವಾ ನಾನು ಸೊಸೆ ಅತ್ತೆ ಅನ್ನೋದೇ ಸತ್ಯ? ಇದು ಮೂರಲ್ಲಿ ನೀನು ಯಾವುದು? ಹಾಂ, ಜೀವನದ ಪಾತ್ರಗಳವು. ಆಯಾ ಸಮಯಕ್ಕೆ ನನ್ನಲ್ಲಿ ಆ ರೀತಿ ಭಾವನೆ ಎದ್ಕೊಳ್ಳುತ್ತೆ ಅಷ್ಟೇ ಹೊರತು ಅದೇ ನಾನಲ್ಲ, ಹೌದಾ? ಅದೇ ರೀತಿ ಶರೀರ ಅನ್ನತಕ್ಕಂಥ ಆಶ್ರಯಿಸ್ಕೊಂಡು ನಾನು ಹೆಣ್ಣು ನಾನು ಗಂಡು ಅಂತ ಬರುತ್ತೆ. ಶರೀರ ನಾನು ಬಿಟ್ಬಿಟ್ಟು ಹೇಳಿನಿ ಯಾರು ಆಗಲ್ಲ, ಅದು ಅಂದಾಗೇನಾಯಿತು? ನಾವು ಮಾಡತಕ್ಕಂಥ ಪಾತ್ರಗಳಿವೆಲ್ಲ ಹಾಗೆ ಅಂದಾಗ ಈ ನಾನಿಂಥವನು ನಾನಿಂಥವಳು ಅನ್ನತಕ್ಕಂಥದ್ದು ವಾಸ್ತವಿಕವಾಗಿದ್ದು ಅದು ಬಗೆಯೋದು. ಅಂದರೆ ವಾಸ್ತವಿಕವಾಗಿಲ್ಲದ್ದು. ಈ ಮಿಳಿಂದ ಅಂತ ಒಬ್ಬ ಮಹಾರಾಜ ಇರ್ತಾರೆ. ಅವರು ನಾಗಸೇನ ಅನ್ನತಕ್ಕ ಬೌದ್ಧ ಭಿಕ್ಷುಗೆ ಅರಮನೆಗೆ ಕರೀತಿರ್ತಾರೆ, ಆದರೆ ಹೋಗಲ್ಲ. ಈಗಿನ ಕಾಲಕ್ಕಾದ್ರೆ ಯಾರನ್ನ ಕರೆದು ಸಾಕು, ಸ್ವಾಮಿಗಳು ರೆಡಿಯಾಗಿರ್ತಾರೆ, ಕರೆಯಲ್ಲ ಅಷ್ಟೇ. ಯಾರು ಕರೆದ್ರೆ ಓಡ್ತಾರೆ, ಇವರು ಮಿನಿಸ್ಟ್ರು MLAs ಅವರು ಮತ್ತು ಇವರೇ ಹುಡುಕೊಂಡು ಹೋಗ್ತಾರೆ. ಆಗಿನ ಕಾಲಕ್ಕೆ ಆ ಥರ ಹೋಗ್ತಿರ್ಲಿಲ್ಲ. ಭಿಕ್ಷೆ ಸಿಕ್ಕಿದ್ರು ಸಾಕು, ಮತ್ತೆ ಇನ್ನೇನು ಮಾಡೋದು ರಾಜನಾಥ್ ಹೋಗಿ ಅಂತ ಎಷ್ಟು ಜನ ಹೇಳ್ಕಳಿಸು ಬರಲ್ಲ ನಾಗಸೇನ. ಮತ್ತು ಜನ ಏನು ಮಾಡ್ತಾರೆ, ನೀನು ಹೋಗು, ಅವ್ರೇನು ರಾಜ ಏನಾರು ಕೊಟ್ಟು ನಮಗೆ ಕೊಡು, ನಿಂಗೆ ಬೇಡದಿದ್ರೆ. ನಾವು ಹೋದಂತೂ ಕೊಡಲ್ಲ ರಾಜ, ನಿಂಗೆ ಕೊಡ್ತಾನೆ, ನೀವು ಹೋಗು ಅಂತಾರೆ. ಸರಿ ಅಂತ ಒಂದು ಸಲ ಹೋಗಲಿಕ್ಕೆ ತಯಾರಾಗ್ತಾರೆ. ಅರಮನೆ ರಾಜಭಟ್ರು ಬಂದರೆ ಹೇಳಿ ನಾಗಸೇನ ಅನ್ನತಕ್ಕಂಥವ್ರು ಬರ್ತಾರಂತೆ. ಆದರೆ ನಾಗಸೇನ ಅನ್ನತಕ್ಕ ವ್ಯಕ್ತಿ ಯಾರಿಲ್ವಂತಿಲ್ಲಿ ಅಂಥೇಳಿ ಅಂತೇಳಿ ಕಳಿಸ್ತಾರೆ. ಆಯಿತು ಅಂತ ರಥ ಕಳಿಸ್ಕೊಡ್ತಾರೆ. ಒಬ್ಬ ಮಿಳಿಂದ ಮಹಾರಾಜನು ಚೆನ್ನಾಗಿ ಚಿಂತನೆ ಮಾಡಿದ್ದ. ಅವ್ರು ಬಂದಮೇಲೆ ಕೇಳೋಣ, ಯಾರೂ ಇಲ್ಲ ಅಂದರೆ ಏನು ಅರ್ಥ ಅನ್ನೋದು ಬಂದಮೇಲೆ ವಿಚಾರ ಮಾಡೋಣ, ಬರಲಿ ಮೊದಲು ಅಂತ ಕಳಿಸ್ಕೊಡ್ತಾರೆ. ಯಾವುದನ್ನು ರಥ ಕಳಿಸ್ಕೊಡ್ತಾರೆ. ಸೊ ರಥದಲ್ಲಿ ಬರ್ತಾನೆ, ಪಾದ ಪೂಜೆ ಅದೆಲ್ಲ ಮಾಡಿ ಭಿಕ್ಷೆ ಆದಮೇಲೆ ಕೇಳ್ತಾರೆ ಮಿಳಿಂದ ಮಹಾರಾಜ, ನಾಗಸೇನ ಅನ್ನತಕ್ಕ ಬೌದ್ಧ ಭಿಕ್ಷು ಯಾರೂ ಇಲ್ಲ ಅಂತ ಹೇಳಿದ್ರಲ್ಲ, ಅದೇನು ಸ್ಪಷ್ಟವಾಗಿ ಹೇಳ್ತಾನೆ, ನಾಗಸೇನ ಅನ್ನತಕ್ಕಂಥ ಬೌದ್ಧ ಭಿಕ್ಷು ಪರಿಚ್ಛಿನ್ನವಾದಂಥ ವ್ಯಕ್ತಿ ಯಾರಿಲ್ಲ ಅಂತ ಹೇಳಿದ್ರಲ್ಲ, ಈ ಮಾತು ಹೇಳೋರು ಇದ್ದಿರೋ ಇಲ್ಲೋ, ಈ ಮಾತು ಹೇಳೋ ನಿಧಾನ ಇಲ್ಲೋ ಅಂತ. ನೋಡಪ್ಪ, ಒಂದು ವೇಳೆ ನಾನು ಅಂತ ಶಬ್ದ ಉಪಯೋಗಿಸಿದ್ರು ಮತ್ತು ನೀನು ನಾಗಸೇನ ಇವರು ಅಂತ ಗುರುತಿಸಿದ್ರು ಇದು ವ್ಯವಹಾರಕ್ಕೆ ಮಾತ್ರ ಅಷ್ಟೇ ಹೊರತು ಆ ರೀತಿ ವ್ಯಕ್ತಿ ಯಾರಿಲ್ಲ. ಈಗ ಹೆಂಡತಿ, ತಾಯಿ, ಸೊಸೆ, ಅತ್ತೆ ಅಂತ ವ್ಯವಹಾರ ಮಾಡಿದಾಗ ಒಬ್ಬೊಬ್ಬರು ತೆಗೆದು ಆಚೆ ಹೇಳಿ ನೋಡೋಣ, ಇವಳು ಅತ್ತೆ, ನಿಮ್ಮಲ್ಲೇ 4 ಜನ ಇದ್ದಾರೆ ಅಂತಾಯ್ತು, ತೆಗೆದಿಡಿ ನೋಡೋಣ. ಅವಾಗ ನಾವು ಮಾಡತಕ್ಕ ಇವ್ರು ಹೇಳಿದಾಗ ಆ್ಯಕ್ಟಿಂಗ್ ಪಾತ್ರ ಅಷ್ಟೇ ಅದ. ಸರಿ, ನಾನು ಅಂತ ನಾನು ಅಂದ್ರೂ, ನಾಗಸೇನ ಅಂತ ನೀನು ಗುರುತಿಸಿದ್ರು ಅಂಥ ಒಬ್ಬ ವ್ಯಕ್ತಿ ಇಲ್ಲ ಇಲ್ಲಿ. ಏನು ನೀವು ಹೇಳೋದು ಅರ್ಥ ಆಗೋಲ್ಲ. ನಾನು ಅಂತೀನಿ ಅಂತೀರ, ನಾವು ನಾಗಸೇನ ಅಂತ ಗುರುತಿಸ್ತಿದ್ದೀವಿ, ಅಂಥವ್ರು ಇಲ್ಲ ಅಂದರೆ ಅಪ್ಪ ಅದು ವ್ಯವಹಾರಕ್ಕೋಸ್ಕರ ಅಷ್ಟೇ, ಏನೋ ಅರ್ಥ ಆಗಲಿಲ್ಲ ಅಂತಾರೆ. ಅವಾಗ ನಾನು ನೀವು ಯಾವುದಲ್ಲಿ ಕರ್ಕೊಂಬಂದಿದ್ಯಾ? ರಥದಲ್ಲಿ ಕರ್ಕೊಂಬಂದಿದ್ದಿ. ರಥದಲ್ಲಿ ತೋರಿಸು, ರಥ ತೋರಿಸು, ಈಗ ಇದೇ ರಥ ಅಂತ ಇದ್ರ ಮೇಲೆ ಕೈ ಇಡ್ತಾರೆ, ಕುದುರೆ ಮೇಲೆ. ಅದು ಕುದುರೆನೋ ರಥನೋ? ಚಕ್ರದ ಮೇಲೆ ಕೈ ಇಡ್ತಾರೆ, ಚಕ್ರನೋ ರಥನೋ? ಆ ಬಂಡಿ ಮೇಲೆ ಕೈ ಇಡ್ತಾರೆ, ಅದು ಬಂಡಿನೋ ರಥನೋ? ಅಯ್ಯೋ ರಾಮ, ಇದೆಲ್ಲ ಸೇರಿಸಿ ರಥ ಅಂತೀವಿ. ಆಗ್ಬಾರ್ದಾರಿ. ಅದೇನಾಯಿತು? ನಾವು ಅಷ್ಟೇ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವನ್ನೆಲ್ಲ ಸೇರಿಸ್ಕೊಂಡು ನಾನು ಇಂಥವನು ಅಂತ ಬೆಳೆಸ್ಕೊಂಡಿದ್ದೀವಿ. ಈ ರಥ ಅಂತ ಯಾವ ರೀತಿ ಶಬ್ದ ಮಾತ್ರವೋ, ನಾನು ಇಂಥವನು ಅನ್ನೋದು ಕೇವಲ ಶಬ್ದ ಮಾತ್ರ ಅಷ್ಟೇ.
ಹೆಸರುಗಳಿಟ್ಟಿದ್ದಾರೆ, ಬೇರೆ ಬೇರೆ ಹೆಸರುಗಳು. ಇವಾಗ ಮೊದಲು ಎಲ್ಲೋ ಹೋಗಿ ಬಾಗಿಲು ತಟ್ತೀರ, ಯಾರು ಅಂದರೆ ನಾನು ಲಲಿತಾ, ಮೊದಲೇ ಹೇಳ್ಬೋದಲ್ಲ, ಅಲ್ಲ ನಾನು ಅಂತ ಮೊದಲು ಬಂದಮೇಲೆ ಬೇರೆ ಹೆಸರು ಹೇಳ್ತೀವಿ. ಎಲ್ಲರೂ ನಿಜವಾದಂಥ ನಾನೇ. ಈ ಹೆಸರುಗಳು ವ್ಯವಹಾರಕ್ಕೋಸ್ಕರ ಇಟ್ಟಿರೋದು, ಯಾರು ಯಾವ ಹೆಸರಿನವರು ಅಲ್ಲ. ಹೌದಾ? ಆದ ಕಾರಣ ಈ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಕೇವಲ ನಾವು ಮಾಡತಕ್ಕಂಥ ಪಾತ್ರ ಅಷ್ಟೇ ಹೊರತು ಇದು ಸತ್ಯವಲ್ಲ ಅನ್ನತಕ್ಕಂಥದ್ದು ಯಾವಾಗ ನಮ್ಗೆ ದೃಢವಾಗುತ್ತೋ ಅದು ಹಿರಣ್ಯಕಶಿಪು ಸೀಳೋದು ಅಂದರೆ ಅಲ್ಲಿಗೆ ಹಿರಣ್ಯಕಶಿಪು ಹತವಾಗೋದ. ಹೌದಾ? ಇದು ಹಸುರನನ್ನು ಸೀಳಿ ಸ್ವಪ್ರಕಾಶನ ಆತ್ಮನ ಸಾಕ್ಷಾತ್ಕರಿಸಿಕೊಳ್ಳುವುದೇ ಈ ಅವತಾರದ ರಹಸ್ಯ ಎಂಬುದು ಆಚಾರ್ಯ ಚಿತ್ಸುಕ ಮುನಿಯವರ ಹೇಳಿಕೆ. ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಶ್ರೀ ನರಸಿಂಹನ ಅವತಾರವಾಗಬಹುದು, ಆಗಲೇಬೇಕು. ಪ್ರತಿಯೊಬ್ಬರಲ್ಲೂ ನರಸಿಂಹನ ಅವತಾರ ಆದ್ರೇ ಆಗಲೇ ಜನ್ಮ ಸಾರ್ಥಕ. ಇಲ್ಲದಿದ್ದರೆ ಜನ್ಮ ಅನ್ನತಕ್ಕಂಥ ಸಾರ್ಥಕವಾಗಲ್ಲ. ಯಾವಾಗಲೂ ಇದ್ದ ಹಿರಣ್ಯಕಶಿಪು ಅಂತಲ್ಲ, ಯಾವಾಗ ನಮಗೆ ಇದ್ರಲ್ಲಿ ಮನಸ್ಸು ಬರುತ್ತೆ, ಯಾವುದರಲ್ಲಿ ಇದು ಮನಸ್ಸನ್ನತಕ್ಕ ಮೋಹಗಳುತ್ತೋ ಅವರಿಗೆ ನಾವು ಇದರಲ್ಲಿ ಆವಾಗ ನಾವೇ ಹಿರಣ್ಯಕಶಿಪರು. ಸ್ವಲ್ಪ ಮೋಹದಿಂದ ಈಚೆ ಬಂದರೆ ನಾವೇ ಪರಮಾತ್ಮ ಸ್ವರೂಪ. ಅಮ್ಮ ಭಕ್ತಿ ಸಿದ್ಧಾಂತಗಳು ಕುಡಿ, ಇದೆ ಕುಡಿ. ಇದು ಕೆಳಗಡೆ ಅಲ್ಲ, ಇಲ್ಲಿ ಕೆಳಗಡೆ. ಹಾಂ ಕೊಡಿ. ಸಾಧನ ಪಂಚಕ ನೋಡ್ತಾ ಇದ್ವಿ, ಅದನ್ನು ಪೂರ್ಣ ಮಾಡಿ ಮತ್ತೆ ಅದಕ್ಕೆ ಬೇರೆದಕ್ಕೆ ಹೋಗೋಣ. ವೇದೋ ನಿತ್ಯಮಧೀಯತಾಂ ತದುದಿತಂ. 59ನೇ ಪುಟದಲ್ಲಿ ನೋಡಿ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ಪೂರ್ಣಂ ವಿನಿರ್ಗಮ್ಯತಾಂ ಸಂಗಸ್ಸು ವಿಧೀಯತಾಂ ಭಗವತೋ ಭಕ್ತಿಃ ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ ಸದ್ವಿದ್ವಾನುಪಸೃಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ತ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರೀಯತಾಂ ದುಸ್ತರ್ಕಾಸು ವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಃ ಗರ್ವಃ
ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈಃ ವಾದಃ ಪರಿತ್ಯಜ್ಯತಾಂ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನಂ ನ ತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಹ್ಯತಾಂ ನ ತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಂ ಅಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಂ ಪ್ರಸೃಜ್ಯತಾಂ ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ ಪೂರ್ಣಾತ್ಮ ಸಮೀಕ್ಷತಾಂ ಜಗದಿದಂ ತದ್ಭಾದಿತಂ ದೃಶ್ಯತಾಂ ಪ್ರಾಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾತ್ ಮಾಪ್ಯುತ್ತರೈಃ ಶಿಷ್ಯತಾಂ ಪ್ರಾರಬ್ಧಂತಿಹ ಭುಜ್ಯತಾಂ ಅಥ ಪರಬ್ರಹ್ಮಾತ್ಮನಃ ಸ್ಥೀಯತಾಂ. ಶ್ರವಣ ಅನ್ನತಕ್ಕಂಥದ್ದನ್ನು ಹೇಳತಕ್ಕಂಥವರಲ್ಲಿ 3 ಥರ ಇರ್ತಾರೆ. ಅದನ್ನು 3 ಥರದಲ್ಲಿ ಅಲ್ಲಲ್ಲ ಹೇಳತಕ್ಕಂಥವ್ರಲ್ಲಿ 3 ಥರ. ಮೊದಲು ಪ್ರೀಚರ್, ಟೀಚರ್, ರಿವೀಲರ್ ಅಂತ. ಪ್ರೀಚರ್ ಅಂದರೆ ಇವರು ಈ ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ನಮ್ಮಲ್ಲೂ ಇದ್ದಾರೆ, ಜಾಸ್ತಿ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಕ್ರಿಶ್ಚಿಯಾನಿಟಿ. ಅವರು ಅದನ್ನು ಮತ ಪ್ರಚಾರಕ್ಕೋಸ್ಕರವಾಗಿ ಇಲ್ಲಿದ್ದ ಪಲ್ಲದೆಲ್ಲ ಹೇಳಿ ಜನಗಳಿಗೆ ಆದಷ್ಟು ಅವ್ರ ಮತ ಕೇಳಿಬೇಕು, ಈ ಥರ ಪ್ರಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಹೌದಾ? ಪ್ರೀಚರ್. ಟೀಚರ್ ಅಂದರೆ ಅಲ್ಲ, ಪ್ರೀಚರ್ ಮತ ಪ್ರಚಾರದ ಬಗ್ಗೆ ಪ್ರಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೂ ಗೊತ್ತಿರಲ್ಲ ಏನು ಹೇಳ್ತಾರೆ ಅಂತ, ಮತ್ತು ತಿಳ್ಕೊಳ್ಳೋರು ತಿಳ್ಕೋಬೇಕು ಅನ್ನೋತಕ್ಕಂಥ ಅವ್ರಿಗೇನಿರಲ್ಲ, ಸುಮ್ಮನೆ ಏನೋ ಪ್ರಚಾರ ಹೇಳ್ಕೊಂಡು ಹೋಗೋದು. ಹೌದಾ? ಮತ್ತು ಟೀಚರ್ ಅಂದರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಹೇಳ್ತಾನೆ, ಯಾವುದೋ ಒಂದು ವಸ್ತುವಿನ ಬಗ್ಗೆ ವಿವರಣೆ ಕೊಟ್ಟು ಹೇಳ್ತಾನೆ. ನಿಜವಲ್ಲ ಆ ವಸ್ತು ಅವ್ರು ನೋಡಿಯೋರು ಅನುಭವ ಇದೆಯೋ ಅಂದರೆ ಇಲ್ಲ. ಅಂದರೆ ಚರಿತ್ರೆ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಯಾವಾಗ ನೀನಿದೆಯೋ ಅಂದರೆ ಈ ಬರೆದಿಟ್ಟಿಯೇ ಹೇಳ್ಕೊಂಡು ಹೋಗ್ತೀನಿ. ಹೌದಾ? ಈ ರೀತಿ. ಮತ್ತು ರಿವೀಲರ್ ಅಂದರೆ ವಸ್ತುಸ್ಥಿತಿಯನ್ನು ತೆಗೆದು ತೋರಿಸ್ತಾರೆ. ನಮ್ಮ ಅನುಭವದಲ್ಲಿ ವಸ್ತುಸ್ಥಿತಿ ಬರತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಹೌದಾ? ಯಾಕೆಂದರೆ ಅವರು ಅನುಭವಿಸಿರ್ತಾರೆ. ಮತ್ತು ಉಪನಿಷತ್ತಲ್ಲಿ ಬೋಧನಾ ಕ್ರಮ ಅನ್ನತಕ್ಕಂದಿದೆ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂದರೆ ಅಧ್ಯಾರೋಪ ಅಪವಾದ ನ್ಯಾಯದಿಂದ ಯಾವುದನ್ನು ವಿವರಣೆ ಮಾಡಲಿಕ್ಕಾಗಲ್ಲ ಶಬ್ದಗಳಿಂದ ಅಂಥದನ್ನು ವಿವರಣೆ ಮಾಡಿ ಹೇಳ್ತಾರೆ. ಅದು ಅಂದರೆ ಇರತಕ್ಕಂಥದ್ದನ್ನು ನಾವೇನೇನಿದೆ ಅಂದ್ಕೊಂಡಿರೋ ಅವಿದ್ಯೆಯಲ್ಲಿ ಅದನ್ನು ಒಪ್ಪಿಕೊಂಡು ಉನ್ನತವಾಗಿರ್ತಕ್ಕಂಥ ತತ್ವವನ್ನು ತೋರಿಸ್ಕೊಟ್ಟು ನೀನು ಅಂದ್ಕೊಂಡಿದ್ದ ತಪ್ಪು ಅಂತ ತೆಗೆದುಹಾಕ್ತಾನೆ. ಮತ್ತೆ ಮಧ್ಯೆ ಏನು ತೋರಿಸಿದ್ರೋ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ತೋರಿಸಿ ಮಧ್ಯೆ ಆರೋಪಣೆ ಮಾಡ್ಕೊಂಡು ತಪ್ಪು ಅಂತ ತೆಗೆದುಹಾಕ್ತಾರೆ. ಇದಕ್ಕೆ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಹೇಳ್ತಾರೆ. ಹೌದಾ? ಆ ಬೋಧನಾ ಕ್ರಮದಿಂದ ನಮಗೆ ವಸ್ತುಸ್ಥಿತಿಯನ್ನು ತೆಗೆದು ತೋರಿಸ್ತಾರೆ. ಹೌದಾ? ಇವ್ರು 3 ಜನ ಹೇಗಿರ್ತಾರಪ್ಪ ಅಂತ ಸ್ವಲ್ಪ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರವಾಗಿ ಈಜಾಡೋದನ್ನು ಕಲಿಸ್ಬೇಕು. ಹೌದಾ? ಒಬ್ಬರು ನೀರಿಗೆ ಇಲ್ಲದೇ ಇಲ್ಲ,
ಆದರೆ ಈಜಾಡೋದ್ರ ಬಗ್ಗೆ ಯಾವ ರೀತಿ ನೀರಲ್ಲಿ ಇಳಿಬೇಕು, ಕೈಕಾಲು ಹೊಡಿಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾದಂಥ ಲೆಕ್ಚರ್ ಕೊಡ್ತಾರೆ. ಈಜೋದ್ರಿಂದ ಅಂಥ ಆರೋಗ್ಯ ಇಂಥ ಆರೋಗ್ಯ ಪ್ರಚಾರ ಮಾಡ್ತಾರೆ. ಅವ್ರು ಯಾವತ್ತು ನೀರಲ್ಲಿ ಇಳಿದವರು ಅಂದರೆ ಇಳಿದೇ ಇಲ್ಲ. ಸೊ ಮೊದಲನೇ ಇಬ್ಬರು ಆ ಥರನೇ ಸುಮ್ಮನೆ ಈಜಿನ ಬಗ್ಗೆ ಚೆನ್ನಾಗಿ ಲೆಕ್ಚರ್ ಕೊಡ್ತಾರೆ. ಕೇಳೋರಿಗೆ ಅಬ್ಬಬ್ಬ ಇವ್ರು ಎಷ್ಟು ಈಜು ಕಲ್ತಿಯೋರು ಅನಿಸುತ್ತೆ. ಬಟ್ ಕಲ್ತಿಲ್ಲ, ಗೊತ್ತಿಲ್ಲ. ಬಟ್ ಇವರು ನಮಗೆ ವಸ್ತುಸ್ಥಿತಿ ಅರ್ಥವಾಗಂತ ಹೇಳ್ತಾರಲ್ಲ, ಇವರು ನೀರಲ್ಲಿ ಇಳಿದಿದ್ದಾರೆ, ಈಜು ಕಲ್ತ್ಕೊಂಡಿದ್ದಾರೆ. ಮುಳುಗಿದ್ರೆ ಯಾವ ರೀತಿ ಎದ್ದೇಳಬೇಕು ಅಂತ ಗೊತ್ತು, ಮುಳುಗ್ತಿರೋನು ಯಾವ ರೀತಿ ಮೇಲೆ ಕೆಳಬೇಕು ಅನ್ನೋದಕ್ಕೆ ಗೊತ್ತು. ಯಾಕೆ ನೀರಲ್ಲಿ ಮುಳುಗೋಳನ್ನ ಇವನಿಗೆ ಎಷ್ಟೇ ಈಜು ಬಂದಿರಲಿ ನೀರಲ್ಲಿ ಮುಳುಗತಕ್ಕಂಥ ಎತ್ತೋದು ಭಾಳ ಕಷ್ಟ. ಯಾಕೆ ಕಷ್ಟ ಅಂದರೆ ಹಿಡ್ಕೊಂಡ್ಬಿಡ್ತಾರೆ, ಇವನ್ನ ಈಜಕ್ಕೆ ಬಿಡಲ್ಲ ಇಬ್ಬರು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೊದಲು ಅವನ್ನ ಮುಂದ್ಗಡೆಯಿಂದಲೇ ಹೋಗಿ ಜುಟ್ಟು ಹಿಡಿದು ಎಳ್ಕೊಂಬರ್ತಾರೆ. ಒಂದು ಇಲ್ಲ ಅಂದರೆ ಈ ಮೂಗು ಅನ್ನತಕ್ಕಂಥ ಸ್ವಲ್ಪ ಹಿಂದಕ್ಕೆ ಮಾಡಿಬಿಡ್ತಾರೆ. ಮಾಡಿದ ಒಂದು ಸ್ವಲ್ಪ ನೀರು ಕುಡಿದು ಒದ್ದಾಡ್ತಾನೆ. ಆವಾಗ ಅವನ್ನ ಕೆಳಗೆ ತಳ್ಳಿ ಜುಟ್ಟು ಇಟ್ಕೊಂಡು ಎಳ್ಕೊಂಬರ್ತಾರೆ ಅಂತ. ಅಂದರೆ ಚೆನ್ನಾಗಿ ತಾನು ಈಜೋದು ಗೊತ್ತಿರಬೇಕು, ಬೇರೆಯವ್ರನ್ನ ಯಾವ ರೀತಿ ಎಳ್ಕೊಂಬರ್ಬೇಕು ಅನ್ನೋದು ಗೊತ್ತಿರಬೇಕು. ಅವ್ನು ನೀರಿಗೆ ಇಳಿದೇ ಇಲ್ಲ, ಬಟ್ ಈಜಿನ ಮೇಲೆ ಚೆನ್ನಾಗಿ ಲೆಕ್ಚರ್ ಕೊಡ್ತಾನೆ ಅಂದರೆ ಪ್ರಯೋಜನ ಇಲ್ಲ. ನಾವು ಅಷ್ಟೇ ಲೆಕ್ಚರ್ಸ್ ಮಾಡ್ಬೋದು, ಬಟ್ ಅನುಭವ ಇದೆಯೋ ಅಂದರೆ ಇಲ್ಲ. ಆದ ಕಾರಣ ಯಾರಾದರೂ ನಮ್ಗೆ ವಸ್ತುಸ್ಥಿತಿಯನ್ನು ಉಪನಿಷತ್ ಬೋಧನಾ ಕ್ರಮ ಪ್ರಕಾರ ತೆಗೆದು ತೋರಿಸ್ತಾರೋ ಅಂಥವ್ರ ಹತ್ರ ಶ್ರವಣ ಮಾಡಬೇಕು. ಬಟ್ ನಮಗೆ ಗೊತ್ತಾಗೋದಾಗ ಅಂತಾರೆ ಯಾರು ಅಂತ. ಅದು ಈಗಿನ ಕಾಲದಲ್ಲಾದರೆ ಎಷ್ಟೋ ಜನ ಗುರುಗಳಿದ್ದಾರೋ, ಕೇಳೋರಿಗಿನ್ನ ಜಾಸ್ತಿಯಾಗಿ ಹೇಳೋರೇ ಇರ್ತಾರೆ. ಅಂದರೆ ಯಾವ ಚಿತ್ತೂರತ್ತೊಂದು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಹೇಳೋರಿಗಿನ್ನ ಜಾಸ್ತಿ ಹೇಳೋರು ಜಾಸ್ತಿ. ಹೌದಾ? ಅವಕಾಶ ಕೊಟ್ಟು ಕೂತಿರೋರೆಲ್ಲ ಹೇಳೋರೆ. ಯಾವ ರೀತಿ ಇದ್ದಾಳೆ ಜನ ಅಂದರೆ, ಯಾರೋ ಒಬ್ಬರು ಏನೋ ಒಂದು ಕಾಷಾಯ ಬಟ್ಟೆ ಹಾಕ್ಕೊಂಡು ಏನೋ ಒಂದು ಹೆಸರು ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಆ ಹೆಸರು ಅದೆಲ್ಲ ಹೇಳೋದು ಬೇಡ. ಅವರು ನನಗೆ ಒಂದು ಮಾವಿನ ಹಣ್ಣು, ಒಂದು ಬಾಳೆಹಣ್ಣು, ಒಂದು 10 ರೂಪಾಯಿ ದಕ್ಷಿಣ ಕೊಟ್ಟರು. ಸರಿ, ನಾನು ತಗೊಂಡು ಬಾಳೆಹಣ್ಣು ಅವ್ರಿಗೆ ಪ್ರಸಾದ ಅಂತ ಕೊಟ್ಟರೆ ಅವರಂತಾರೆ, ನಿಮ್ಮ ಸ್ಟೇಜಲ್ಲೇ ಇದ್ದೀನಿ ನಾನು, ನಿಮ್ಮ ಹತ್ರ ಪ್ರಸಾದ ತೊಗೋಬೇಕಾದಿಲ್ಲ ನಾನು. ಈ ರೀತಿ ಇರೋರು ವೇದಾಂತಿಗಳು. ಹೌದಾ? ಅಂದರೆ ಹೇಳೋರೇ ಜಾಸ್ತಿ ಇರ್ತಾರೆ, ಅದು ಪ್ರಯೋಜನ. ಮತ್ತು ನಾವು ಹೇಗೆ ಹುಡ್ಕೋದು ಒಳ್ಳೆ ಗುರುನ? ಸರಿಯಾದಂಥ ಗುರು ಹೇಗೆ ಸಿಗ್ತಾರೆ ಅಂದರೆ ಇಷ್ಟ ದೇವತ ಅನುಗ್ರಹದ ಮೇಲೇ ಸಿಗತಕ್ಕಂಥದ್ದು. ಇಷ್ಟ ದೇವತ ಉಪಾಸನೆ ಮಾಡೋದು ನಾವು ಮಂತ್ರ ಅದು ಉಪಾಸನೆ. ಈ ಕಾಲಕ್ಕೆ ಮಂತ್ರ ಜಪ ಅನ್ನತಕ್ಕ ಮಾಡಿದ್ರೆ ನಮಗೆ ನಿಜವಾಗ್ಲೂ ಆ ಇಷ್ಟ ದೇವತ ಅನುಗ್ರಹದಿಂದ ಸರಿಯಾದಂಥ ಗುರು ದರ್ಶನ ಆಗುತ್ತೆ. ನಾವು ಹುಡುಕತಕ್ಕಂಥದ್ದು ಕಷ್ಟ ಇದು. ಮತ್ತು ಇನ್ನೊಂದು ರೀತಿಯಲ್ಲಿ ನೋಡೋಕ್ಕೆ ಹೋದಾಗ 3 ರೀತಿಯಾದಂಥ ಉಪದೇಶಕರಿರ್ತಾರೆ. ಒಂದು ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅನ್ನತಕ್ಕಂಥದ್ದು ಸರಿಯಾದ ತಿಳುವಳಿಕೆಯಿಂದ ಹೋಗುತ್ತೆ ಹೊರತು ಮತ್ತೆ ಇನ್ಯಾವುದನ್ನೂ ಹೋಗೋಕ್ಕೆ ಸಾಧ್ಯವಿಲ್ಲ. ಹೌದಾ? ಈಗ ಕತ್ಲಿದೆ ಅಂತ ನಾವು ವ್ಯವಹಾರ ಮಾಡ್ತೀವಿ. ಹೌದಾ? ಕತ್ಲು ಅನ್ನತಕ್ಕಂಥದ್ದು ಇದ್ದರೆ ತೆಗೆದು ಬಕೆಟಲ್ಲಿ ತುಂಬಿಕೊಂಡು ಆಚೆ ಹಾಕ್ಬಿಡಿ, ಆಗಲ್ಲ. ಮತ್ತು ಕತ್ಲಿದ್ರೆ ಏನು ಮಾಡಬೇಕು? ಬೆಳಕು ತರಬೇಕು. ಹೌದಾ? ನಿಜವಾಗ್ಲೂ ಕತ್ಲಿದೆ ಅಂತ ವ್ಯವಹಾರ ಮಾಡಿದ್ರು ಕತ್ಲು ಅನ್ನತಕ್ಕಂಥದ್ದು ವಸ್ತು ರೂಪದಲ್ಲಿ ಇಲ್ಲ. ಮತ್ತು ಏನು ಕತ್ಲು ಅಂದರೆ ಬೆಳಕಿನ ಅಭಾವನೇ ಕತ್ಲು ಅಂತಿದ್ದೀವಿ. ಸೊ ಇವಾಗ ಕತ್ಲನ್ನು ನಾವು ಬೇಕು ಅಂದಾಗ ಬೆಳಕನ್ನು ತೆಗಿಬೇಕು, ಕತ್ಲು ಬೇಡ ಅಂದಾಗ ಅಲ್ಲಲ್ಲ, ಕತ್ಲು ಬೇಕು ಅಂದಾಗ ಬೆಳಕನ್ನು ತೆಗಿಬೇಕು. ಹೌದಾ? ಕತ್ಲು ಬೇಕು ಅಂದಾಗ ಕತ್ಲು ಬೇಡ ಅಂದಾಗ ಬೆಳಕನ್ನು ತರಬೇಕು. ಹೌದಾ? ಬೆಳಕನ್ನು ಇಟ್ಕೊಂಡು ಏನೇನು ಮಾಡ್ಬೋದೇ ಹೊರತು ಕತ್ಲು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಹೌದಾ? ಅದೇ ರೀತಿ ತಪ್ಪು ತಿಳುವಳಿಕೆ ಅನ್ನೋದಕ್ಕೆ ಸರಿಯಾದ ತಿಳುವಳಿಕೆಯಿಂದಲೇ ಹೋಗುತ್ತೆ ಅಷ್ಟೇ ಹೊರತು ಇನ್ಯಾವುದೇ ಸಾಧನೆ ಬೇಕಿಲ್ಲ. ಅದಕ್ಕೋಸ್ಕರ ಯಾವ ಸಾಧನೆ ಮಾಡೋದು ಬೇಡ. ಹೌದಾ?
ದೇವ್ರ ಪೂಜೆ ನಿಲ್ಲಿಸ್ಬಿಡಿ. ಭಾಳಷ್ಟು ಜನ ಇದ್ದಾರೆ ಇಂಥವ್ರು. ಮತ್ತು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ನಿಜವಾಗ್ಲೂ ಸರಿಯಲ್ಲ. ನಾವು ಯಾವಾಗ ನಿಲ್ಲಿಸಬೇಕು ಸಾಧನೆಗಳು? ನಾವು ಕೆಳಗಿನ ಹಂತದಿಂದ ಸಾಧನೆ ಮಾಡ್ಕೊಂಡು ಹೋಗ್ತಿದ್ರೆ ಉನ್ನತವಾದಂಥ ಸಾಧನೆಗೆ ಹೋದಾಗ ತಾನೇ ಪಕ್ಕಕ್ಕೆ ಹೋಗ್ಬಿಡುತ್ತೆ ಸಾಧನೆಗಳು. ಹೌದಾ? ಈಗ ಮಕ್ಕಳು ಬೊಂಬೆ ಇಟ್ಕೊಂಡು ಆಡ್ಕೊಳ್ತಿರ್ತಾರೆ. ಬೊಂಬೆ ಕೊಡಿಸ್ಬೇಕಾ ನಾವು ವಿರೋಧ ಮಾಡ್ತೀವಿ, ಹಾಳು ಮಾಡ್ಕೊಂಡ್ಬಿಡ್ತಾನೆ ಅಂತ. ಅದು ಕೊಡಿಸ್ತೀವಿ, ಬಲವಂತದಿಂದ ಕೊಡಿಸ್ತೀವಿ, ಇಟ್ಕೊಂಡು ಆಡ್ಕೊತಿರ್ತಾನೆ. ಹೌದಾ? ಒಂದು ಸ್ಟೇಜ್ ಆದಮೇಲೆ ಮತ್ತೆ ಅದು ಬೇಡ ಅಂತಾನೆ. ಹೌದಾ? ಏಯ್ ಬೇಕು ನೀವು ಯಾಕೆ ಬೇಡ ಅಂತ ಅದನ್ನೇ ಇಟ್ಟು ಆಡ್ಕೊ. 20 ವಯಸ್ಸಿಗೆ ಬಂದ ಹುಡುಗ. ಹೌದಾ? ಏನೋ 2 ಬೊಂಬೆ ಇಟ್ಕೊಂಡು ಹೆಂಡತಿ ಗಂಡ ಅಂತ ಆಡ್ಕೊಳ್ತಿದ್ದ. ಅದನ್ನೇ ಇಟ್ಕೊಂಡು ಆಡ್ಕೊ, ಇವಾಗ ನಿಂಗೆ ಮದುವೆಗೆ ಏನು ಬೇಡ ಅಂದರೆ ಹೋಗ್ತಾನೆ. ಓಕೆ, ತಿಳುವಳಿಕೆ ಏನಂತಕ್ಕಂಥ ಯಾವಾಗ ಬಂತು ತಾನೇ ಪಕ್ಕಕ್ಕೆ ಹೋಗ್ಬಿಡುತ್ತವೆ. ಆದ ಕಾರಣ ಕೆಳಗಿನ ಹಂತದ ಸಾಧನೆ ಅನ್ನತಕ್ಕಂಥ ನಡಿಬೇಕು. ತೆಗೆದು ಹಾಕ್ಬಿಡಿ ಅಂತಾರೆ. ಇವ್ರಿಗೆ ಮೊಚ್ಚನೇ ಇಷ್ಟ ಇರೋಲ್ಲ. ಯಾರಿಗೆ? ಕೇಳೋರಿಗೆ ಆ ಪೂಜೆ ಅದಕ್ಕೆಲ್ಲ ಮುಂಚೆನೇ ಇಷ್ಟ ಇರೋಲ್ಲ. ಏನೋ ಬಲವಂತಕ್ಕೋಸ್ಕರ ಮಾಡ್ತಿರ್ತಾರೆ. ಯಾವಾಗ ಇಂಥ ಗುರು ಸಿಕ್ಕಿದ್ರು ತೆಗೆದುಹಾಕ್ಬಿಡ್ತಾರೆ ಮೊದಲು. ಯಾಕೆ? ಯಾವ ದೇವ್ರನ್ನ ಪೂಜೆ ಮಾಡ್ತೀಯ? ನೀನೇ ದೇವರು ಅಂತಿರ್ಬೇಕು. ಯಾವ ದೇವ್ರನ್ನ ಪೂಜೆ ಮಾಡ್ತೀಯ? ಹಾಗಿದ್ಮೇಲೆ ನೀನೇ ದೇವರಾದರೆ ಅಡುಗೆ ಮನೆಯನ್ನು ಕ್ಲೋಸ್ ಮಾಡ್ಬೋದು. ಸಾಕಷ್ಟು ದುಡ್ಡು ಉಳಿಯುತ್ತೆ, ಕೆಲಸನೂ ಕಮ್ಮಿ ಆಗುತ್ತೆ. ಅದ ಕಾರಣ ಕೇವಲ ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥವ್ರು ಕೆಲವರು. ಯಾವ ಸಾಧನೆ ಬೇಡ, ಜ್ಞಾನವೇ ಸಾಕು ಅಂತ. ಇನ್ನು ಕೆಲವರು ಜ್ಞಾನ ಎಲ್ಲ ಅರ್ಥ ಆಗುತ್ತೆ ನಿಮಗೆ, ಅದೆಲ್ಲ ಆಗೋ ಕೆಲಸ ಅಲ್ಲ, ಸುಮ್ಮನೆ ಪೂಜೆ ಮಾಡ್ಕೊಂಡಿರೋ ಭಕ್ತಿಯಿಂದ ದೇವರ ಅನುಕೂಲ ಮಾಡ್ತಾನೆ ಅಂದ್ಬಿಟ್ಟು ಕೇವಲ ಸಾಧನೆನೇ ಬೇಕು, ಜ್ಞಾನ ಬೇಡ ಅಂತ ಹೇಳೋರು ಕೆಲವರು. ನಿಜವಾಗಿ ಇವರಿಬ್ಬರಿಂದಲೂ ಡೋಕನ್. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ, ಸಾಧನ ಭಾಗ ಅನ್ನತಕ್ಕಂಥದ್ದನ್ನು ಹೇಳಿ ನಮ್ಮ ಅಂತಃಕರಣ ತಯಾರು ಮಾಡ್ಕೊಳತಕ್ಕಂಥ ಮಾರ್ಗವನ್ನು ಹೇಳಿ ನಂತರ ತತ್ವೋಪದೇಶ ಮಾಡ್ತಾರೆ. ಇವರೇ ಕರೆಕ್ಟು. ಆದ ಕಾರಣ ಇಲ್ಲಿ ಸಾಧನ ಪಂಚಕ ಅನ್ನತಕ್ಕ ಯಾಕಪ್ಪ ತೊಗೊಂಡಿದ್ದೀವಿ ನಾವು ಅಂದರೆ ನಮ್ಮ ಅಂತಃಕರಣ ತಯಾರಾಗಿದೆಯಾ ಮೊದಲು ನೋಡ್ಕೋಬೇಕು. ನಮಗೆಲ್ಲ ಅನಿಸುತ್ತೆ ಈಗಿನ ಕಾಲದಲ್ಲಿ ಪಬ್ಲಿಕಲ್ಲಿ ಹೇಳ್ತಿರೋದನ್ನ ಹೋಗಿ ರೆಗ್ಯುಲರ್ ಕೇಳ್ತಿದ್ರೆ ನಮ್ಮ ಅಂತಃಕರಣ ತಯಾರಾಗಿದೆ ಅನ್ನೋದು ಕೊಡುತ್ತೆ. ಫಸ್ಟು ನಾನು ಹೇಳಿದ್ನಲ್ಲ, ಇದು ಸಾಕು ಅನ್ನೋದು ಬರಬೇಕು, ಅದು ಬೇಕು ಅನ್ನೋದು ಬರಬೇಕು. ಈ ಸಾಕು ಅನಿಸಿದ್ರೆ ಅದು ಬೇಕು ಅನ್ನೋದು ಬರುತ್ತೆ. ಹೌದಾ? ನಮಗೆ ಇದು ಸಾಕು ಅನಿಸುತ್ತೆ. ಎಲ್ಲಿನ ತನಕ ಸಾಕು ಅನಿಸುತ್ತೆ? ಯಾವುದನ್ನ ಒಂದು ಸಿಗೋ ತನಕ ಸಾಕು ಅನಿಸುತ್ತೆ. ಸಿಕ್ತು ಅಂದರೆ ಮತ್ತೆ ಅದನ್ನೇ ತಗೊಳ್ತೀವಿ. ನನಗೆ ಯಾವ ಆಸೆ ಇಲ್ಲ. ಭಾಳಷ್ಟು ಜನ ಹೇಳ್ತಿರ್ತಾರೆ, ನನಗೆ ಯಾವ ಆಸೆ ಇಲ್ಲ ಸ್ವಾಮೀಜಿ, ಕೇವಲ ನಿಮ್ಮ ಉಪದೇಶ, ನಿಮ್ಮ ಸೇವೆ, ನಿಮ್ಮ ಉಪದೇಶ ಇಷ್ಟಿದ್ರೆ ಸಾಕು ಅಂತ ನಾನು ಪರಮಾತ್ಮ ಪ್ರಾರ್ಥನೆ ಮಾಡ್ತಿರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ. ಏನು ಪುಣ್ಯ ಮಾಡಿದ್ದೆ ನನಗೆ ಇಂಥವ್ರು ಸಿಗ್ಬೇಕಾದ್ರೆ, ಯಾವ ಆಸೆನೂ ಇಲ್ಲ ಅಂತಾರೆ ಅಂತ. 3 ತಿಂಗಳು ಓಡಾಡ್ಕೊಂಡು ಹೋದರೆ ಮತ್ತೆ ಆಗಲೇ ಮಾಡಿ ಮನೆ ಶುರುವಾಗಿದೆ. ಅದು ಯಾರು ಪ್ರವಚನ ಕೇಳಿ ಯಾವ ಆಸೆ ಇಲ್ಲ ಅಂತ ಹೇಳ್ತಿದ್ರು ಅವರೇ ಬಲವಂತ ಮಾಡಿದ್ದಾರೆ ಕಟ್ಟಕ್ಕೆ. ಅವ್ರ ಯಜಮಾನರು ಬೇಡ ಅಂದಿದ್ದಾರೆ, ಬೇಡ ಸುಮ್ಮನೆ ಸಾಲ ಮಾಡಿ ಕಟ್ಟೋದು ಬೇಡ ಅಂತ. ನೀವು ದುಡ್ಡು ಕೂಡಿಡೋದು ಯಾವಾಗ, ನೀವು ಕಟ್ಟೋದು ಯಾವಾಗ? ಇಬ್ಬರು ಮಕ್ಕಳಿದ್ದಾರೆ, ಏನೋ ಒಟ್ಟಿನಲ್ಲಿ ಗಲಾಟೆ ಮಾಡಿ 2 ಮನೆ ಮಾಡಿದ್ದಾರೆ ಮೇಲ್ಗಡೆ. ನಾನು ಕೇಳಲಿಲ್ಲ ಯಾವ ಆಸೆ ಇಲ್ಲ ಅಂದರೆ ಇದು ಹೇಗೆ ಬಂತು ಅಂತ. ಯಾಕೆಂದರೆ ನಮ್ಗೆ ಆಸೆ ಇಲ್ಲ ಅಂತ ಹೇಳ್ಬೋದು, ಭಾಳ ಸುಲಭ. ಆದರೆ ಆಸೆ ಇಲ್ಲದಿರೋ ಇರತಕ್ಕಂಥ ಏನಿದೆಯೋ ಅದರಲ್ಲೇ ಇರೋದು ಭಾಳ ಕಷ್ಟ. MS ಸುಬ್ಬಲಕ್ಷ್ಮಿ ಥರ ಇರಬೇಕಿದ್ರೆ ಗೃಹಸ್ಥಿಯಿಂದಲೇ ಇರ್ತಾಕೆ ಸನ್ಯಾಸಿ ಅಲ್ಲ, ಗೃಹಸ್ಥಿಯಿಂದಲೇ ಇರ್ತಾರೆ. ಒಂದು ಪುಟ್ಟ ರೂಮಲ್ಲಿ ಜೀವನ ಮಾಡ್ಕೊಂಡಿರ್ತಾರೆ. ಒಂದೇ ರೂಮು, ಅದ್ರಲ್ಲಿ ಬಾತ್ರೂಮ್ ಲ್ಯಾಟ್ರಿನ್ ಇರುತ್ತೆ, ಅಲ್ಲೇ ಜೀವನ ಮಾಡ್ಕೊಂಡಿರ್ತಾರೆ. ಕೊನೆಗೆ ಅವ್ರ ಜೀವನದಲ್ಲಿ ಎಲ್ಲ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ, ಯಜಮಾನರು ಹೊರಟೋಗ್ತಾರೆ. ಆಕೆ ಒಬ್ಬಳೇ ಒಂದು ರೂಮಲ್ಲಿ ಇರ್ತಾರೆ. ರಾಜೀವ್ ಗಾಂಧಿ ಹೋಗಿ ನೋಡ್ತಾನೆ, ಅವಾಗಿನ್ನೂ ಪ್ರೈಮ್ ಮಿನಿಸ್ಟರ್ ಆಗಿರಲ್ಲ. ಹೋಗಿ ನೋಡ್ತಾನೆ, ಅಯ್ಯೋ ಇಂಥ ವ್ಯಕ್ತಿಗೆ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಬಂಗ್ಲೆ ಇಲ್ವಲ್ಲ, ಇಂಥವ್ರು ನಾವು ಈ ಥರ ಇಟ್ಕೋಬಾರ್ದು, ದೇಶಕ್ಕೆ ಅವಮಾನ ಇದು ಅಂದ್ಬಿಟ್ಟು MG ರಾಮಚಂದ್ರನ್ ಚೀಫ್ ಮಿನಿಸ್ಟರ್ ಅವರು ಮಡ್ರಾಸಲ್ಲಿ MG ರಾಮಚಂದ್ರನ್ ಹೇಳ್ತಾರೆ, ಆಕೆಗೆ ಒಂದು ಮನೆ ಕಟ್ಕೊಡಿ, ಬಂಗ್ಲೆ ನೋಡಿ, ನಾನು ದುಡ್ಡು ಕೊಡ್ತೀನಿ,
ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೆ ಯಾವ ಕೆಲಸಗಾರ ಬೇಕು ಎಲ್ಲರೂ ನೀಡಿ ಮೇಂಟೆನೆನ್ಸ್ ನಾನೇ ನೋಡ್ಕೊಳ್ತೀನಿ ಅಂತ. ಎಮ್ ಜಿ ರಾಮಚಂದ್ರ ಅಯ್ಯೋ ನಾನೇ ಮಾಡಬೇಕಾಗಿತ್ತು ಈ ಕೆಲಸ, ನೀವು ಹೇಳೋ ತನಕ ಬಿಟ್ಟಿದ್ದು ತಪ್ಪಾಯಿತು, ಆಯ್ತು ನೋಡ್ತೀನಿ ಅಂತ ಅವ್ರು ಮಾತಾಡ್ಬಿಟ್ಟು ಹೊರಟೋಗ್ತಾರೆ ಡೆಲ್ಲಿಗೆ. 3 ದಿವಸದಲ್ಲಿ ಒಂದು ಒಳ್ಳೆ ಬಂಗ್ಲೆ ನೋಡಿ ಕೆಲಸಗಾರನೆಲ್ಲ ರೆಡಿ ಮಾಡಿ ಎಮ್ ಜಿ ರಾಮಚಂದ್ರ ಅವ್ರ ಮನೆಗೆ ಹೋಗಿ ಅಮ್ಮ ಬನ್ನಿ ಇರಿ ಅಂದರೆ ನಾನೇ ಆಗಿದ್ದು ಏನು ಮಾಡ್ತಿದ್ದೆ, ಮೊದಲು ಲಗೇಜ್ ತೊಗೊಂಡು ಹೊರಡ್ತಿದ್ವಿ, ನೀವುಗಳಾಗಿದ್ದು ಏನು ಮಾಡ್ತಿದ್ರು. ಅದೇ MS ಸುಬ್ಬಲಕ್ಷ್ಮಿ ಸಾಕು ನನಗಿದು ಬಲವಂತ ಮಾಡ್ತಾರೆ ಎಮ್ ಜಿ ರಾಮಚಂದ್ರನ, ಒಪ್ಪಲ್ಲ. ಮತ್ತೆ ನಾನು ಮಾಡಲಿಲ್ಲ ಅಂದ್ಕೊಳ್ತಾನೇನೋ ರಾಜೀವ್ ಗಾಂಧಿ ಅಂದ್ಬಿಟ್ಟು ಫೋನ್ ಮಾಡಿ ಕರೆಸ್ತಾರೆ ರಾಜೀವ್ ಗಾಂಧಿನ, ನೀವು ಹೇಳಿ ಆಕೆ ತೊಗೊಳ್ತಾ ಇಲ್ಲ ಬೇಡ ಅಂತಾಳೆ ಅಂತ ಹೇಳಿದ್ರೂ ಆಕೆ ಒಪ್ಪಲಿಲ್ಲ. ಅದರಲ್ಲೇ ಇರ್ತಾರೆ, ಆಮೇಲೆ ಅಲ್ಲೇ ಅಂತ್ಯ ಆಗುತ್ತೆ. ಅಂದರೆ ಇದೇ ಏನೋ ಪರಮಾತ್ಮ ಕೊಟ್ಟು ಅಂತ ಸಾಕು. ಅಕ್ಕ ಮಹಾದೇವಿ ಏನು ಹೇಳ್ತಾಳೆ, ಮನೆ ಬಿಟ್ಟು ಹೋಗ್ಬೇಕು ಅಂತ ತಯಾರಾದಾಗ ಬಂದು ಬಳಿಗೆ ಎಲ್ಲ ಹೇಳ್ತಾರೆ, ಹುಚ್ಚಿ ನೀನು ಮನೆ ಬಿಟ್ಟು ಏನು ಮಾಡ್ತೀಯ, ಎಲ್ಲಿ ತಿಂತೀಯ, ಹಸಿವಾದರೆ ಭಿಕ್ಷಾನ್ನ ಉಂಟು, ಭಿಕ್ಷೆ ಬಿಡ್ಕೊಂಡು ತಿಂತೀವಿ ಸಾಕಲ್ಲ, ಹಸಿವಾಗಿತ್ತು ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ರೆ ಸಾಕು, ಇನ್ನೇನು ಬೇಕು, ಹಸಿವಾದರೆ ಭಿಕ್ಷಾನ್ನ ಉಂಟು, ತೃಷೆಯಾದರೆ ಕೆರೆ ತೊರೆ ಬಾವಿಗಳುಂಟು, ಹೌದಾ, ಎಲ್ಲಿ ಮಲಗ್ತೀಯ ಹೆಂಗಸು, ಮಲಗಿರೋ ಹಾಳು ದೇಗುಲಗಳುಂಟು, ಎಲ್ಲೋ ಭಾಳಷ್ಟು ದೇಗುಲ, ಎಲ್ಲೋ ಒಂದು ದೇವಸ್ಥಾನ ಮಲಗ್ತೀನಿ, ಒಬ್ಬಳೇ ಆಗಿರ್ತೀಯ ಹೆಂಗಸು, ಏಕಾಂತಕ್ಕೆ ಚನ್ನಮಲ್ಲಿಕಾರ್ಜುನುಂಟು. ಅಂಥ ಸ್ಥಿತಿ ಇದ್ರೂ ಏನು ಬೇಕನ್ನಿಸಿಲ್ಲ ಅವ್ರಿಗೆ, ನಮ್ಗೆ ಅಂಥ ಸ್ಥಿತಿ ಏನಿಲ್ಲ. ಹಸಿವಾದರೆ ಮೃಷ್ಟಾನ್ನ ಉಂಟು, ಹೌದಾ, ತೃಷೆಯಾದರೆ ಬಿಸ್ಲೇರಿ, ಆಕ್ವಾಗಾರ್ಡು ಇವೆಲ್ಲ ಉಂಟು, ಮಲಗಲು ಭವ್ಯ ಬಂಗಲೆ ಉಂಟು, ಏಕಾಂತಕ್ಕೆ ಬಂಧು ಬಳಗ ಉಂಟು. ಇಷ್ಟೆಲ್ಲ ಇದ್ಮೇಲೆ ಮತ್ತೆ ಆಸೆ ಬರಬಾರ್ದು, ಸಾಕಿದ್ದು ಏನಿದೆಯೋ ಅದರಲ್ಲೇ ಇರಬೇಕು. ಅದು ಫಸ್ಟ್ ಸ್ಟೆಪ್ಪು. ಅದು ಬಂದಮೇಲೆ ಅದೇ ಬೇಕು ಅನ್ನತಕ್ಕಂಥ ಬರುತ್ತೆ. ಅದು ಬಂದಾಗ ಏನಪ್ಪ ಮಾಡಬೇಕು, ಜೀವನ ಅನ್ನತಕ್ಕಂಥ ಅಧ್ಯಾತ್ಮ ಮಾರ್ಗದಲ್ಲೇ ಹೋಗಬೇಕು. ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಬೆಳಗ್ಗೆ ಎದ್ದ ಅಲ್ಲಿಂದ ರಾತ್ರಿ ಮಲಗುವ ತನಕ ಈ ಚಿಂತನೆಯಲ್ಲೇ ಇರಬೇಕು. ಮಳೆ ಆ ಆಸೆಗಳು ಬಂತು, ಈ ಆಸೆಗಳು ಬಂತು, ಇದಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಏನು ಹೇಳ್ತಾರೆ, ಯಾರಿಗೆ ಇದರಲ್ಲಿ ಆಸಕ್ತಿ ಬಂದು ಅವರು ಬೆಳಿಗ್ಗೆ ಎದ್ದು ಪಾರಾಯಣ ಅನ್ನತಕ್ಕ ಮೊತ್ತ ಸ್ನಾನ ಮಾಡಿ ಇಷ್ಟ ದೇವತಾ ಜಪ ಮಾಡಿ ಪಾರಾಯಣ ಅನ್ನತಕ್ಕ ಮಾಡಬೇಕು. ಮಾಡಿದ್ಮೇಲೆ ಶಾಸ್ತ್ರ ಯಾವ ರೀತಿ ಹೇಳುತ್ತೀಯೋ ಕರ್ಮಗಳನ್ನು ಮಾಡುವಂಥ ಆ ರೀತಿಯೇ ಕರ್ಮ ಮಾಡಬೇಕು. ಏನು ಹೇಳ್ತಾರೆ, ತದುದಿತಂ ಕರ್ಮ ಸ್ವನುಷ್ಠೀಯತಂ ಅಂದರೆ ವರ್ಣಾಶ್ರಮ ಧರ್ಮ ಪ್ರಕಾರ ಹೇಳುತ್ತೆ ಶಾಸ್ತ್ರ. ಈಗಿನ ಕಾಲಕ್ಕೆ ವರ್ಣಾಶ್ರಮ ಧರ್ಮ ಅನ್ನತಕ್ಕಂಥದ್ದು ಸರಿಯಾಗಿಲ್ಲ ಆದ ಕಾರಣ ನಾವು ಬೆಳಿಗ್ಗೆ ಎದ್ದು ನಾಮಜಪ ಅಭ್ಯಾಸ ಅಂತಕ್ಕಂಥ ಮಾಡಿ ಮತ್ತು ಭಗವದ್ಗೀತೆ ಅಥವಾ ಉಪನಿಷತ್ತಾಗಲಿ ಅಥವಾ ಯಾವುದಾದ್ರೂ ಒಂದು ಪಾರಾಯಣ ಅಂತಕ್ಕಂಥ ಮಾಡಿ, ಅವಕಾಶ ಇದ್ದರೆ ಒಂದು ವ್ಯಾಖ್ಯಾನ, ಉಪನಿಷತ್ ವ್ಯಾಖ್ಯಾನ ಓದಬೇಕು. ಇಲ್ಲ ಅಷ್ಟಕ್ಕೆ ಅವಕಾಶ ಇಲ್ಲ ಅಂದಾಗ ಜಪ ಮಾಡಿಕೊಂಡು ಪಾರಾಯಣ ಮಾಡಿ ಮತ್ತು ಗೃಹಕೃತ್ಯಗಳನ್ನು ಮಾಡಬೇಕು. ಆ ಗೃಹಕೃತ್ಯಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಇದೊಂದು ಕರ್ಮ ಅನ್ನತಕ್ಕಂಥದ್ದು ಸಮಸ್ಯೆ ಅಲ್ಲ. ಸಮಸ್ಯೆ ನೋಡಿ, ಕರ್ತೃತ್ವ ಸಮಸ್ಯೆ, ನಾನು ಮಾಡ್ತೀನಿ ಅಂತಕ್ಕಂಥ ಕರ್ತೃತ್ವ ಸಮಸ್ಯೆ. ಆಮೇಲೆ ಆಸೆ ಅನ್ನತಕ್ಕಂಥ ಸಮಸ್ಯೆ, ಕರ್ತೃತ್ವ ಆಸೆ ಅನ್ನತಕ್ಕಂಥದ್ದು ಸಮಸ್ಯೆ. ಮತ್ತು ಏನು ಫಲ ಬರುತ್ತೋ ಅದನ್ನು ಸ್ವೀಕಾರ ನಿರಾಕಾರ. ಬಂದ ಫಲ ನಿಜವಲ್ಲ ನಮಗೇನು ಸಮಸ್ಯೆ ಅಲ್ಲ, ಅದೇನು ತೊಂದರೆ ಕೊಡಲ್ಲ, ಬಂದಿರೋದನ್ನ ಹೇಗೆ ಉಪಯೋಗಿಸ್ಕೋಬೋದು. ಬಟ್ ಅದನ್ನು ನನ್ನ ಇಷ್ಟ ಪ್ರಕಾರ ಬರಲಿಲ್ಲ ಅಂತ ನಿರಾಕರಣೆ ಮಾಡೋದು ಅಥವಾ ಇಷ್ಟ ಪ್ರಕಾರ ಬಂದಿ ಅಂತ ಉಬ್ಬಿ ಹೋಗತಕ್ಕಂಥದ್ದು ಇದು ಸಮಸ್ಯೆ ಆಗುತ್ತೆ. ಆದ ಕಾರಣ ಕರ್ಮಗಳನ್ನು ಮಾಡಬೇಕು. ಬಟ್ ಯಾವ ರೀತಿ ಮಾಡಬೇಕು, ಕರ್ತೃತ್ವರಹಿತವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇಲ್ದಿರ ಮಾಡಬೇಕು, ಕರ್ತೃತ್ವರಹಿತವಾಗಿ ಮಾಡಬೇಕು, ಹೌದಾ. ಮತ್ತು ಇಷ್ಟ ಫಲವೋ ಅನಿಷ್ಟ ಫಲವೋ ಏನು ಬರುತ್ತೋ ಅದರ ಮನಸ್ಸು ಸಮಾಧಾನವಾಗಿರಬೇಕು. ಅದು ತದಿತಂ ಕರ್ಮ ಸ್ವನುಷ್ಠೀಯತಂ ಅಂದರೆ ಸಮಾಧಾನವಾಗಿರಬೇಕು. ಮತ್ತು ಫಲಾಪೇಕ್ಷೆ ಇಲ್ಲದಿರ ಮಾಡಬೇಕು. ಫಲಾಪೇಕ್ಷೆ ಅನ್ನತಕ್ಕ ಇಲ್ಲದಿರ ಮಾಡಿದಾಗ
ಮೊಟ್ಟ ಮೊದಲು ಕರ್ತೃತ್ವ ಇಲ್ದಿರ ಮಾಡಬೇಕು, ಫಲಾಪೇಕ್ಷೆ ಅನ್ನತಕ್ಕ ಫಲದ ಮೇಲೆ ಗಮನ ಇಲ್ದಿರ ಮಾಡಬೇಕು, ಬಂದು ಇದನ್ನು ಒಪ್ಕೋಬೇಕು. ಈ ಮೂರು ಇಲ್ಲ ಅಂದರೆ ಸಮಸ್ಯೆ ಆಗಿತ್ತು. ಅದಕ್ಕೋಸ್ಕರ ಯಾವ ರೀತಿಯಪ್ಪ ಮಾಡಬೇಕು, ನಾನು ಮಾಡ್ತೀನಿ ಅಂತ ಕರ್ತೃತ್ವ ಬರಬಾರ್ದು. ಹೇಗೆ ಸಾಧ್ಯ ಅಂದರೆ, ನೀವು ಯಾವುದೇ ಒಂದು ಕರ್ಮ ಮಾಡಿ ಕೇವಲ ನಿಮ್ಮಿಂದಲೇ ನಡೆಯುತ್ತೆ ಅಂತ ಆಗೋಲ್ಲ. ಈಗ ನೀವು ಇಲ್ಲಿ ಕೂತಿದ್ದೀರ, ಹೌದಾ? ಸ್ವಾಮೀಜಿ ಮಾತಾಡ್ತೀರ, ಆದ ಕಾರಣ ಕೂತಿದ್ದೀರ. ಇಲ್ಲದಿದ್ರೆ ಎಷ್ಟೊತ್ತು ಕೂತಿರ್ತೀರ? ನಾನು ಕೂತಿದ್ದೀನಿ ಅಂತ ಅನಿಸುತ್ತೆ. ಇದೆಲ್ಲ ಕೂತಿರ್ತಕ್ಕಂಥ ಕೆಲಸ ನೀವೇ ಮಾಡ್ತಿದ್ದೀರೋ ಅಥವಾ ಸ್ವಾಮೀಜಿ ಮಾತಾಡ್ತೀರ ಆದ ಕಾರಣ ಕೂತಿದ್ದೀರೋ? ಸ್ವಾಮೀಜಿ ನಿಮ್ಮನ್ನು ಕೂಡ್ಸ್ಯಾರೋ ಇಲ್ಲ ನೀವು ಕೂತಿದ್ದೀರೋ? ಇವಾಗ ನೋಡಿ, ಇವತ್ತು ಮಾತ್ರ ಬಂದಿದ್ದೀರ ಇಲ್ಲಿ, ಇಷ್ಟು ದಿವಸ ಯಾಕೆ ಬರಲಿಲ್ಲ? ಬಂದು ಕೂತಿದ್ದು ಬೇಡ ಅನ್ನೋದೇನು? ಇರಲಿ ಬಿಡಿ, ನಾನು ಧ್ಯಾನ ಮಾಡ್ಕೊಂಡು ಹೋಗ್ತಾರೆ ಸುಮ್ಮನಿರೋದು. ಬಟ್ ಬರಲಿಲ್ಲ, ಯಾಕೆ? ಪ್ರವಚನ ಇಲ್ಲ, ಬರಲಿಲ್ಲ. ಅಲ್ಲಿಗೆ ನಾನು ಕೂತಿದ್ದೀನಿ ಅಂದರೆ ಅಲ್ಲ, ಸ್ವಾಮಿಗಳು ಕೂಡ್ಸಿದ್ದಾರೆ. ಹೋಗಿ, ಹೌದಾ? ಸ್ವಾಮಿಗಳು ಕೂಡ್ಸಿದ್ದಾರೆ ಅಂದರೆ ಈಗ ಬೇರೆಯವರೆಲ್ಲ ಬಂದು ಕೂಡಬೇಕಲ್ಲ. ಹಾಗಾದರೆ ಸ್ವಾಮಿಗಳು ಕೂಡ್ಸಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ನಾವು ಕೂತಿದ್ದೀವಿ ಅಂತಲೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಡೀತಾ ಇದೆ. ಇಡೀ ಪ್ರಪಂಚ ಅನ್ನತಕ್ಕಂಥದ್ದು ಯಾವ ರೀತಿ ನಡ್ಕೊಂಡು ಹೋಗ್ತಿದ್ಯೋ ಅದರಲ್ಲಿ ನಿಮ್ಮ ಶರೀರ ನಡ್ಕೊಂಡು ನಿಮ್ಮ ಶರೀರನೂ ಕದಲ್ತಾ ಇದೆ, ನಿಮ್ಮ ಶರೀರನೂ ಹೋಗ್ತಾ ಇದೆ. ಅಷ್ಟೇ ಹೊರತು ನಾನೇ ಮಾಡ್ತೀನಿ ಅನ್ನತಕ್ಕಂಥ ಯಾವುದೇ ಒಂದು ಕೆಲಸ ತೊಗೊಂಡು ಸಿದ್ಧವಾಗಲ್ಲ, ಹೌದಾ? ಅದಕ್ಕೋಸ್ಕರ ಕರ್ತೃತ್ವ ಅನ್ನತಕ್ಕಂಥ ಪರಮಾತ್ಮನ ಆರೋಪಣೆ ಮಾಡಿ ನಾವು ಅಭಿಮಾನ ಬೆಳೆಸ್ಕೋಬಾರ್ದು. ಕರ್ತೃತ್ವ ಅಭಿಮಾನ, ಭೋಕ್ತೃತ್ವ ಅಭಿಮಾನ ಬಿಡ್ತಾ ಬರಬೇಕು. ಅದು ಬಿಡ್ತಾ ಬಂದರೆ ತತ್ವಮಸಿ ಅರ್ಥ ಆಗೋದು. ಇಲ್ಲ ನಾನು ಮಾಡಿದೆ, ನಾನು ನನ್ನಿಂದಲೇ ಅಂತಿದ್ದರೆ ಈ ತತ್ವಮಸಿಯಿಂದ ಯಾವುದು ಆ ನಾನೇ ಶುರುವಾಗುತ್ತೆ. ಅಹಂಕಾರ ತೆಗೆದು ಹಾಕ್ಕೋಬೇಕು. ತೆಗೆದು ಹಾಕ್ಕೋಬೇಕಾದ್ರೆ ನರಸಿಂಹಾವತಾರ ಆಗಿ ನಮ್ಮ ಜೀವನದಲ್ಲಿ ಅಹಂಕಾರವನ್ನು ನಾವು ಸೀಳು ಬಿಸಾಕಬೇಕಾದ್ರೆ ಮೊಟ್ಟ ಸಾಪೇಕ್ಷಿಕವಾಗಿ ಅದನ್ನು ಪಕ್ಕಕ್ಕೆ ಇಡ್ತಿರ್ಬೇಕು. ಸಾಪೇಕ್ಷಿಕವಾಗಿ ಅದು ಅಣಿಗೆ ಹೋಗಬೇಕು. ಇಲ್ಲ ಅಹಂಕಾರನ ಪ್ರತಿ ಸಲವೂ ಅಲಂಕಾರ ಮಾಡ್ಕೊಳ್ತಾ ಇದ್ದೀವಿ, ನಾನು ಅಂಥವನು ಇಂಥವನು ಇಂಥವಳು ಅಂತ ಅಲಂಕಾರ ಮಾಡ್ಕೊಳ್ತಿದ್ದೀವಿ ಅಂದರೆ ಇನ್ನೊಂದು ಎಲ್ಲಿ ತೆಗೆದಾಗ್ತೀವಿ. ಅದಕ್ಕೋಸ್ಕರ ಏನು ಮಾಡಬೇಕು? ಕರ್ತೃತ್ವ ಪರಮಾತ್ಮ ನೀನು ಆಡಿಸ್ತಿದ್ಯಾ, ನಾನು ಆಡ್ತಿದ್ದೀನಿ. ಒಂದು ನೋಡ್ಕೊಳ್ಳಿ, ಉಸಿರಾಟ ನಡೀತಿದೆ ಆದ ಕಾರಣ ನಾವು ಕರ್ಮ ಮಾಡ್ತೀವಿ. ಯಾರ ಇಚ್ಛೆ ಪ್ರಕಾರ ನಡೀತೀವಿ ಉಸಿರಾಟ? ನಡೀತಿದೆ. ನಾವೇನು ದಿವಸ ಸಂಕಲ್ಪ ಮಾಡಿ ಇವತ್ತು ಉಸಿರಾಡ್ಬೇಕಪ್ಪ ಮರ್ತೋಗಬಾರ್ದು, ಇಲ್ಲ, ನಡ್ಕೊಂಡು ಹೋಗ್ತಿದೆ. ಅದಕ್ಕೋಸ್ಕರ ನಾವು ನಮ್ಮ ಶರೀರ ಕದಲ್ತಾ ಇದೆ. ಸೊ ಯಾವೊಂದು ಇಚ್ಛೆ, ಯಾವೊಂದು ಪರಮಾತ್ಮ ನೀವು ದೇವರನ್ನು ಯಾವ ಶಬ್ದನ ಉಪಯೋಗಿಸಿ, ಯಾವೊಂದು ಶಕ್ತಿಯ ನಿಶ್ಚಯದ ಮೇಲೆ ಈ ಜಗತ್ತಿಗೆ ಬಂದೋ, ಯಾವೊಂದು ಶಕ್ತಿಯ ನಿಶ್ಚಯದಿಂದ ಈ ಜಗತ್ತಿಗೆ ಪ್ರಪಂಚನೋ, ಆತ್ಮಗಳು ನಮ್ಮದು ಸೈಲೆಂಟ್ ಮೋಡ್ಗೆ ಹಾಕ್ಬೇಕಾಗಿತ್ತು, ಏನು ಬಂದಿಲ್ಲ. ಬೇಕಾದ್ರೆ ಹೇಳಿಬಿಡಿ ಅವ್ರಿಗೆ, ಆಮೇಲೆ ಮಾಡ್ತೀನಿ. ಯಾವೊಂದು ಶಕ್ತಿಯ ನಿಶ್ಚಯದ ಮೇಲೆ ಈ ಜಗತ್ತಿಗೆ ಬಂದೋ, ಯಾವೊಂದು ಶಕ್ತಿಯ ನಿಶ್ಚಯ ಜಗತ್ತನ್ನು ಬಿಟ್ಟು ಹೋಗ್ತೀನೋ, ಯಾವೊಂದು ಶಕ್ತಿ ನಿಶ್ಚಯದಲ್ಲಿ ಉಸಿರಾಟ ನಡೀತಿದೆಯೋ ಆ ಶಕ್ತಿನ ಆಡಿಸ್ತಿದೆಯೋ ಹೊರತು ನಮ್ಮ ಇಷ್ಟ ಪ್ರಕಾರ ಅಂತ ಸಾಧ್ಯ ಇಲ್ಲ ಅಂತ ಕರ್ತೃತ್ವ ತೆಗೆದಾಕ್ತಿರ್ಬೇಕು. ಮತ್ತು ಫಲಾಪೇಕ್ಷಿಸಿದ್ರೆ ಕರ್ಮ ಮಾಡಬೇಕು. ತಾನ್ಸೇನ್ ಅನ್ನತಕ್ಕಂಥವ್ರು ಒಬ್ಬರು ಇರ್ತಾರೆ, ಸಂಗೀತಗಾರರು, ಅಕ್ಬರ್ ಆಸ್ಥಾನದಲ್ಲಿ. ಭಾಳಷ್ಟು ಅದ್ಭುತವಾದಂಥ ಸಂಗೀತಗಾರ. ಎಷ್ಟು ಮಟ್ಟಿಗಪ್ಪ ಸಂಗೀತ ಬರ್ತಿತ್ತು ಅವ್ರಿಗೆ. ಒಂಥರ ಮಳೆ ಇಲ್ದಿರ ದುರ್ಭಿಕ್ಷ ಬರುತ್ತೆ. ಆವಾಗ ಆವಾಗ ತಾನೇ ಮದುವೆ ಆಗಿರ್ತಾರೆ, ಸಾಕಷ್ಟು ಬಂಗಾರ ಎಲ್ಲ ಇರುತ್ತೆ. ಅದು ಸಾಕಷ್ಟು ರೈತರು ಅವರೆಲ್ಲ ಬಂದು ಆ ತಾನ್ಸೇನ್ ಹತ್ರ ಮಳೆನೇ ಇಲ್ಲ, ಈ ಥರ ದುರ್ಭಿಕ್ಷ ಆಗಿದೆ, ತಾವು ಸುಮ್ಮನೆ ಇದ್ದೀರಾ ಅಂತಾರೆ. ಏನು ಮಾಡಬೇಕಪ್ಪ ಇವಾಗ ಅಂತ ಯೋಚನೆ ಮಾಡಿ
ಹೆಂಡತಿ ಹತ್ರ ಇದ್ದ ಆಭರಣ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಬಿಡ್ತಾರೆ, ತೊಗೊಂಡೋಗಿ ಉಪಯೋಗಿಸ್ಕೊಳ್ಳಿ ಅಂತ. ಅವಾಗ ರೈಟ್ ಹೇಳ್ತೆ, ಇದನ್ನು ಕೇಳೋಕ್ಕೋಸ್ಕರ ಬಂದಿಲ್ಲ ನಾವು, ಇದರಿಂದ ಪ್ರಯೋಜನ ಇಲ್ಲ, ಒಂದೆರಡು ಸತ್ತಿಲ್ಲ ಆಮೇಲೆ ಮತ್ತೆ ಪ್ರಾಬ್ಲಮ್ ಶುರುವಾಯಿತು, ಇದು ಬೇಡ ನಮಗೆ. ನಿಮಗೆ ಮೇಘ ಸಂಗೀತಗಾರ ಅವರು ಮೇಘ ರಾಗ ಅನ್ನೋದು ಬರುತ್ತೆ, ಅದನ್ನು ಹಾಡು ಮಳೆ ಬರುತ್ತೆ ಅಂತಾರೆ. ಅಷ್ಟು ಸಿದ್ಧಿ ಇತ್ತು ಅವ್ರಿಗೆ. ಹಾಡ್ತಾರೆ, ಮಳೆ ಬರುತ್ತೆ, ಸುಭಿಕ್ಷ ಆಗಿಬಿಡುತ್ತೆ. ಹೌದಾ? ಅಂಥ ಅದ್ಭುತವಾಗಿರ್ತಕ್ಕಂಥ ಸಂಗೀತಗಾರರಿಗೆ ಅಕ್ಬರ್ ಒಂದು ಸಲ ಕೇಳ್ತಾರೆ, ಈ ತಾನ್ಸೆ ನೀನೇ ಎಷ್ಟು ಚೆನ್ನಾಗಿ ಹಾಡ್ತೀಯ ಅಂದರೆ ನಿಮ್ಮ ಗುರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಒಂದು ಸಲ ನಿಮ್ಮ ಗುರು ಸಂಗೀತ ಕೇಳಬೇಕು, ಕರ್ಕೊಂಬ ಅಂತಾರೆ. ನಮ್ಮ ಗುರು ಹಾಗೆಲ್ಲ ಬರೋಲ್ಲ, ರಾಜ ಕರೀತಂದು ಬರೋದು ಇಲ್ಲ, ಮತ್ತು ನೀನು ಹಾಡೋದ್ರೆ ಹಾಡೋದು ಇಲ್ಲ, ಸಾಧ್ಯ ಇಲ್ಲ ಅಂತಾರೆ. ಮತ್ತು ಅವ್ರು ಹಾಡನ್ನು ಕೇಳಬೇಕು ಅಂದ್ರೆ ಏನು ಮಾಡಬೇಕು ನಾವು? ಅವ್ರ ಆಶ್ರಮದ ಹತ್ರ ಹೋಗಿ ಬಚ್ಚಿಟ್ಕೊಂಡಿರ್ಬೇಕು. ಅವ್ರು ಯಾವಾಗ ಹಾಡ್ತಾರೋ ಅವಾಗ ಕೇಳಬೇಕು. ಯಾವಾಗ ಹಾಡ್ತಾರೋ ಅವರು? ಟೈಮ್ ಇಲ್ಲ, ದಿವಸ ಸಂಜೆಗೆ ಹಾಡ್ತಾರೆ ಆ ಥರ ಇಲ್ಲ, ಯಾವಾಗಲೂ ಹಾಡ್ತಾರೆ. ಬೆಳಗಿನ ಜಾವ ಆಡ್ಬೋದು, ಸಂಜೆ ಹೊತ್ತು ಆಡ್ಬೋದು, ಬೆಳಗ್ಗೆ ಆಡ್ಬೋದು, ಯಾವೆಲ್ಲ ಒಟ್ಟಿನಲ್ಲಿ ಹಾಡ್ತಾರೆ. ಮತ್ತು ಏನು ಮಾಡೋಣ, ಅವ್ರ ಆಶ್ರಮದ ಹತ್ರ ಹೋಗಿ ಬಚ್ಚಿಟ್ಕೊಂಡಿರೋಣ, ಯಾವಾಗ ಹಾಡೋದು ಅವಾಗ ಕೇಳೋಣ. ಸರಿ ಹೋಗ್ತಾರೆ, ಅಕ್ಬರು ತಾನ್ಸೇನ್ ಇಬ್ಬರು ಹೋಗಲ್ಲ, ಬಚ್ಚಿಟ್ಕೊಳ್ತಾರೆ. ಬೆಳಗಿನ ಜಾವ 2 ಗಂಟೆಗೆ ಎದ್ದು ಹಾಡ್ತಾರೆ. ಅಕ್ಬರಿಗೆ ಭಾಳ ಸಂತೋಷ ಆಗ್ಬಿಡುತ್ತೆ. ತಾನ್ಸೇನ್, ನೀನು ಯಾಕೆ ಈ ಥರ ಹಾಡೋಲ್ಲ? ನಿಂಗೆ ಇಷ್ಟೆಲ್ಲ ಕಲಿಸಿರೋಲ್ಲ ನಿಮ್ಮ ಗುರು? ಇಲ್ಲ, ನಮ್ಮ ಗುರು ಅವ್ರ ತಿರ್ತಕ್ಕ ವಿದ್ಯೆ ಎಲ್ಲ ಕೊಟ್ಟಿದ್ದಾರೆ ನಂಗೆ ಸಂಗೀತದಲ್ಲಿ, ಆದರೆ ನಾನು ಅವ್ರ ಥರ ಹಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ, ನಾನು ಹಾಡಬೇಕಾದ್ರೆ ನೀನು ತೃಪ್ತಿ ಪಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರುತ್ತೆ. ಯಾಕೆ ಆ ಸ್ಥಾನದಲ್ಲಿ ಆಡ್ತಾನೆ, ರಾಜ ತೃಪ್ತಿ ಪಡಬೇಕು, ತೃಪ್ತಿ ಪಟ್ಟರೆ ಏನೋ ಕೊಡ್ತಾನೆ, ಕೊಡೋದು ಜಾಸ್ತಿ ಕೊಡ್ತಾನೆ ಅಂದ್ಬಿಟ್ಟು ನಿನ್ನ ತೃಪ್ತಿಗೋಸ್ಕರ ಆಡ್ತಿದ್ದೀನಿ. ನೀನು ಕೊಡತಕ್ಕಂಥ ಸನ್ಮಾನ ಏನು ಕೊಡ್ತೀಯೋ ಅದ್ರ ಮೇಲೆ ಮನಸ್ಸು ಇಟ್ಕೊಂಡು ಆಡ್ತೀನಿ. ಹರಿದಾಸ್ ಅವ್ರ ಗುರು ಹರಿದಾಸ್ ಅಂತ. ಇವಾಗ ಹರಿದಾಸ್ ಬೆಳಗಿನ 2 ಗಂಟೆಗೆ ದಾಟ್ತೀಯಾರೆ ಅಂದರೆ ಅದರಲ್ಲೇ ತೃಪ್ತಿ, ಅವ್ರಿಗೆ ಹಾಡೋದ್ರಲ್ಲೇ ತೃಪ್ತಿ. ಯಾರನ್ನು ಮೆಚ್ಕೋಬೇಕು, ಕೊಡಬೇಕು ಅದಿಲ್ಲ, ಹಾಡೋದ್ರಲ್ಲೇ ತೃಪ್ತಿ ಅವ್ರಿಗೆ. ಬೆಳಗಿನ 2 ಗಂಟೆಗೆ ದಾಡಿದ್ರೆ ಏನು ಪ್ರಯೋಜನ? ಯಾಕೆ ಕೇಳ್ತಾರೆ ಅಂತಾಗಲಿ, ಆರೋಗ್ಯ ಕೆಡುತ್ತೆ ಅಂತಾಗಲಿ. ಅಂದರೆ ಫಲಾಪೇಕ್ಷೆ ಅನ್ನತಕ್ಕಂಥ ಇಲ್ದಿರ ಯಾವಾಗ ಕೆಲಸ ಮಾಡ್ತೀವೋ ಆಗ ಕೆಲಸ ಅನ್ನತಕ್ಕಂಥ ಚೆನ್ನಾಗಿ ನಡೆಯುತ್ತೆ. ಫಲ ಏನು ಬರಬೇಕು ಅದು ಬರುತ್ತೆ. ನಾವೇನು ಮಾಡ್ತೀವಿ, ಮುಂಚೆನೇ ಫಲ ಅನ್ಕೊಟ್ಟು ಯೋಚನೆ ಮಾಡಿ ಕೆಲಸ ಎಲ್ಲ ಕೆಡಿಸ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು ಫಲಾಪೇಕ್ಷೆ ಮಾಡು, ಮತ್ತು ಏನು ಬರುತ್ತೋ ಅದು ಮನಸ್ಸು ಸಮಾಧಾನವಾಗಿ ಇಟ್ಕೋ. ಮನಸ್ಸು ಸಮಾಧಾನವಾಗಿ ಇಟ್ಕೊಳ್ಳೋದು ಹೇಗೆ? ಆಗಲೇ ಭಾಳಷ್ಟು ಸಲ ವಿವೇಕ ಮಾಡಿದ್ದೀವಿ ನಾವು. ಒಂದು, ಪ್ರಾರಬ್ಧ ಪ್ರಕಾರ ಏನು ಬರಬೇಕು ಅದೇ ಬಂದಿದೆ, ತಪ್ಪೇನಾಗಿಲ್ಲ. ಇಲ್ಲ ಪ್ರಾರಬ್ಧನ ಒದ್ದಾಡಿಸ್ತಿದೆ ಅಂದರೆ ನೀನು ಎಷ್ಟು ಒದ್ದಾಡ್ತೀಯೋ ಅಷ್ಟು ನಿನ್ನ ಲೆಕ್ಕದಲ್ಲಿರ್ತಕ್ಕಂಥ ಪಾಪ ಕಮ್ಮಿ ಆಗುತ್ತೆ. ಪಾಪ ತೊಳಿತಾ ಇದ್ದಾನೆ ಪರಮಾತ್ಮ. ನನ್ನ ಪಾಪ ಎಲ್ಲ ಕಮ್ಮಿ ಆಗ್ತಿದೆ ಅಂತ ಸಂತೋಷ ಪಡಬೇಕು, ದುಃಖ ಪಡಬೇಕು? ಸಂತೋಷ. ಹೌದಾ? ಸೊ ಏನು ಬಂದು ಪ್ರಾರಬ್ಧ ಅಂತ ತೊಳ್ಕೋಬೇಕು. ಇಲ್ಲ, ಜೀವನ ಅಂದರೆ ಹೀಗೆ ಇರುತ್ತೆ, ಕಷ್ಟ ಸುಖ ಮಾನ ಅವಮಾನ ಎಲ್ಲ ಇರೋದೇ ಜೀವನ. ಸೊ ಇವತ್ತಿನ ದಿವಸ ಕಷ್ಟ, ನಾಳೆ ಸುಖ, ಆ ಥರ ಒಪ್ಕೋಬೇಕು. ಇಲ್ಲ, ಇವತ್ತೇನು ನಡೆಯುತ್ತೋ, ಇವತ್ತೇನು ಬಂದಿದೆಯೋ ನಾಳೆ ಅದು ನಮಗೆ ಸುಖವನ್ನೇ ತರುತ್ತೋ ದುಃಖವನ್ನೇ ತರುತ್ತೋ ಹೇಳೋಕ್ಕಾಗಲ್ಲ. ಸೊ ಇವತ್ತೇನು ನಡೆದಿದೆಯೋ ಅದು ನಾಳೆಗೆ ಒಳ್ಳೆಯದೇ ಆಗ್ಬೋದು. ನಾನು ಹೇಳಿದ್ನಲ್ಲ, ಯಾರು ಶಿಲ್ಪಾ ಶೆಟ್ಟಿ ಯಾವುದೋ ಲಂಡನ್ ಯಾವುದೋ ಪ್ರೋಗ್ರಾಮ್ಗೆ ಹೋದ್ಲು, ಇವು ಇಂಡಿಯನ್ ಡಾಗ್ ಅಂತ ಬಯಸ್ಕೊಂಡು, ಇಂಡಿಯಾಗೆ ಅವಮಾನ ಆಗೋಯ್ತು ಏನು ಅಂತ ಎಲ್ಲ ಒದ್ದಾಡಿದ್ರು. ಆಮೇಲೆ ಅದೆಷ್ಟೋ ಕೋಟಿ ರೂಪಾಯಿ ಮತ್ತು ಬಯಸ್ಕೊಂಡಿದ್ದಕ್ಕೆ. ಈಗ ಬಯಸ್ಕೊಂಡಿದ್ದು ಒಳ್ಳೇದಾಗ ಕೆಟ್ಟದ್ದು ಮತ್ತೆ ಅದು ಕಾಡ್ದ. ಇವತ್ತೇನು ನಡೆಯುತ್ತೋ ಅದನ್ನು ಆಗತ್ತೆ ಸ್ವಾಗತಂ ಕುರಿಯಾತು. ಆ ರೀತಿ ಮನಸ್ಸು ಸಮಾಧಾನ ಆಗಬೇಕು. ನಾಳೆಗೆ ಅದು ಒಳ್ಳೆಯದೇ ಆಗ್ಬೋದು ಅಥವಾ ಏನಾಗುತ್ತೋ ಗೊತ್ತಿಲ್ಲ. ಹೌದಾ? ಈ ರೀತಿ ಅಷ್ಟೇ ಅಲ್ಲ, ಏನು ನಡೆದೋದು ಒಳ್ಳೆಯದೇನೋ ಇರುತ್ತೆ ಅದನ್ನೇ ನೋಡಬೇಕು. ಅನುಕೂಲವಾದೇನೋ ಇರುತ್ತೆ, ಸಂಪೂರ್ಣ 100 ಭಾಗ ಅನಾನುಕೂಲ, 100ಕ್ಕೆ 100 ಭಾಗ ಅನುಕೂಲ ಅನ್ನತಕ್ಕಂಥ ಜೀವನದಲ್ಲಿ ಇರೋದೇ ಇಲ್ಲ. ಅನುಕೂಲವಾದ್ದೇನೋ ಇರುತ್ತೆ. ಆ ಅನುಕೂಲವಾದ್ದನ್ನೇ ನೋಡಿದ್ರೆ ಮತ್ತೆ ಮನಸ್ಸು ಒದ್ದಾಡಲ್ಲ.
ಸೊ ಈ ರೀತಿ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಆ ಸಮಾಧಾನವಾದಂಥ ಮನಸ್ಸಿಂದ ಇದು ನಡಿಬೇಕು ನೋಡಿ. ಭವಸುಖೆ ದೋಷೋನುಸಂಧಿಯತ ಸಮನಿಗೆ ಈ ಸ್ಟೆಪ್ಪೇ ಬಂದಿರಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದಾಗ ಅಥ ಅನ್ನತಕ್ಕಂಥ ಶಬ್ದಕ್ಕೆ ಸಾಧನ ಚತುಷ್ಟಯ ಸಂಪತ್ತ್ಯಾನಂತರಂ, ಸಾಧನ ಚತುಷ್ಟಯ ಸಂಪತ್ತಿ ಬಂದ ಮೇಲೆ ಅಂತ ಹೇಳ್ತಾರೆ. ಸಾಧನ ಚತುಷ್ಟಯ ಸಂಪತ್ತಿ ಅಂದ್ರೇನು? ಈಗಿನ ಕಾಲಕ್ಕೆ ಬಾಯ್ಪಾಠ ಮಾಡಿಬಿಟ್ಟಿರ್ತಾರೆ. ನಿತ್ಯ ನಿತ್ಯ ವಸ್ತು ವಿವೇಕ, ಈಗ ಮುಕ್ತ ಫಲಭೋಗಿ ಭಾರತ, ಸಮಾಧಿ ಶಕ್ತಿ ಸಂಪತ್ತಿ ಮೋಕ್ಷತ್ವಂ ಅಂತ. ಹೌದಾ? ಇಷ್ಟು ಹೇಳ್ಬಿಟ್ಟು ಇವನು ಸಾಧನ ಚತುರ್ಥ ಸಂಪತ್ತಿ ಇದೆ ಅಂತ ಗುರುಗಳು ಸರ್ಟಿಫಿಕೇಟ್ ಕೊಡ್ತಾರೆ. ನಮಗೂ ಹಾಗೆ ಅನಿಸುತ್ತೆ, ಬೇಷ್ ಚೆನ್ನಾಗಿ ಅರ್ಥ ಆಗಿದೆ ನಿಮಗೆ, ಚೆನ್ನಾಗಿ ಅಧಿಕಾರಿ ಅಂತಂತಾರೆ. ಇಷ್ಟು ಹೇಳ್ಬಿಟ್ರಲ್ಲ. ನಿತ್ಯ ಅನಿತ್ಯ ವಸ್ತು ವಿವೇಕ ಆಗಿದೆ ಅಂದರೆ ಅನಿತ್ಯ ಅಂತ ವಸ್ತುನ ಬಯಸಲೇಬಾರ್ದು. ಅನಿತ್ಯ ಅಂತ ವಸ್ತುನ ಮತ್ತೆ ಬಯಸಬಾರ್ದು. ಒಂದು ವೇಳೆ ಅನಿತ್ಯ ಅಂತ ವಸ್ತು ಬಂದ್ರೂ ಬೇಡ ಅನ್ಬೇಕು. ಆವಾಗ ನಮಗೆ ಸಾಧನ ಚತುರ್ಥ ಸಂಪತ್ತಿ ಇದೆ ಅಂತ ನಾವು ಹೇಳ್ತಾರೆ ಇರ್ತೀವಿ. ಅನಿತ್ಯವಾದ ವಸ್ತುಗೆ ಪ್ರಯತ್ನ ಮಾಡ್ತೀವಿ, ಅನಿತ್ಯವಾದ ವಸ್ತು ಬಂದು ತೃಪ್ತಿ ಪಡ್ತೀವಿ. ಹೌದಲ್ಲ? ಪುರಂದಾಸರು ವೈರಾಗ್ಯವಂತೂ ಹರಿದಾಸ ದೀಕ್ಷೆ ತೊಗೊಂಡ್ಬಿಡ್ತಾರೆ. ಆಮೇಲೆ ಅವ್ರ ಜೋಳಿಗೆನಲ್ಲಿ ವಜ್ರಗಳು ಸಿಗುತ್ತೆ. ವಜ್ರ ವ್ಯಾಪಾರಿ ನೋಡಿ, ವಜ್ರದ ಬೆಲೆ ಗೊತ್ತು, ಭಿಕ್ಷಾ ಎತ್ಕೊಂಡು ಜೀವನ ಮಾಡ್ತಿರ್ತಾರೆ. ಜೋಳಿಗೆನಲ್ಲಿ ವಜ್ರಗಳು ಸಿಗುತ್ತೆ. ಅದೇನು ಒಂದು ವಾರ ಕಾಲ ಒಂದೊಂದು ಹಿಡಿ ವಜ್ರ ತೆಗೆದೆಲ್ಲ ತಿಪ್ಪೆಯಲ್ಲಿ ಬಿಸಾಟು ಊಟ ಮಾಡ್ತಾರೆ. ಅದನ್ನೆಲ್ಲ ತೆಗೆದು ತಿಪ್ಪೆಗೆ ಹಾಕ್ಬಿಟ್ಟು ವಜ್ರಗಳೆಲ್ಲ ಇರೋ ಅಕ್ಕಿ ತಗೊಂಡು ಊಟ ಮಾಡ್ತಿರ್ತಾರೆ. ಕೃಷ್ಣದೇವರಾಯ ಪರೀಕ್ಷೆ ಮಾಡಲಿಕ್ಕೆ ಇಷ್ಟೆಲ್ಲ ಮಾಡಿರ್ತಾನೆ. ವೈರಾಗ್ಯ ಇದೆಯೋ ಇಲ್ಲ ಅಂತ ಒಂದು ಹಿಡಿ ವಜ್ರ ಹಾಕ್ತಿರ್ತಾರೆ ಅದ್ರ ಮನೆ ದಿವಸನೂ. ನಮಗೆ ಒಂದು ಹಿಡಿ ಬೇಡ, ಒಂದು ವಜ್ರ ಸಿಕ್ಕಿದ್ರೆ ಸಾಕು. ಎಷ್ಟು ವ್ಯವಹಾರ ಶುರು ಆಗ್ಬಿಡುತ್ತೆ. ಅನಿತ್ಯ ಬಸ್. ಸೊ ಅದು ಮೊದಲು ನಿತ್ಯ ನಿತ್ಯೋಸ್ವೇಕ. ಈಗ ಅಮುತ್ತಾತ ಫಲಭೋಗ ವಿರಾಗ. ಈ ಪ್ರಪಂಚದಲ್ಲೂ ನಮಗೇನು ಬಯಕೆಗಳಿಲ್ಲ. ಮುಂದಿನ ಸ್ವರ್ಗ ಅನ್ಯ ಲೋಕಗಳಲ್ಲೂ ಏನೊಂದು ಏನು ಬ್ರಹ್ಮ ಪದವಿನಲ್ಲೇ ಯಾವ ಪದವಿನೂ ಅಲ್ಲೇ ಅಂತಾರೆ ಬಸವಣ್ಣವರು. ಯಾವುದು ಬೇಡ, ನೀವು ಬ್ರಹ್ಮ ಪದವಿ ಕೊಡ್ತೀನಿ ಬೇಡ ಅಂದ್ಬಿಟ್ಟು ಆಸೆ ಅನ್ನತಕ್ಕಂಥದ್ದು ಅನಿತ್ಯ ಅನ್ನೋ ಚೆನ್ನಾಗಿ ನಿಶ್ಚಯ ಆಗಬೇಕು. ನಿತ್ಯ ಅಂತ ಈಗ ಅಮುತ್ತಾತ ಫಲಭೋಗಿರಾಗ ಶಮಾಧಿ ಷಟ್ಕ ಸಂಪತ್ತಿ ಶಮಾಧಮ ಅಪ್ರತಿ ತಿತಿಕ್ಷೆ ಇವೆಲ್ಲ ಇರಬೇಕು. ಮತ್ತು ಮುಮುಕ್ಷುತ್ವ, ಮೋಕ್ಷವೇ ಬೇಕು. ನಿಜವಲ್ಲೂ ಭಾಳ ಕಷ್ಟ ಸಿಗೋದು ಇಂಥವ್ರು. ಮೊನ್ನೆ ಬಳ್ಳಾರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಾಮಿಗಳು ಅನೌನ್ಸ್ ಮಾಡೋದು ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಈಗೆಲ್ಲನೂ ಉಪಹಾರಕ್ಕೆ ಹೋಗಿ, ಉಪಹಾರ ಆದಮೇಲೆ ಪ್ರವಚನ ನಡೆಯುತ್ತೆ, ಎಲ್ಲ ಬಂದು ಕೂತ್ಬಿಡಿ ಅಂತ ಅನೌನ್ಸ್ ಮಾಡೋದು. ಉಪಹಾರಕ್ಕೆ ಹೋಗಿ ಅಂದರೆ ಯಾವುದೋ ಒಂದು ಚೌಲ್ಟ್ರಿನಲ್ಲಿ ಮಾಡಿದರು. ಆ ಚೌಲ್ಟ್ರಿನಲ್ಲಿ ಯಾವುದೇ ರೂಮಲ್ಲಿ, ಯಾವುದೇ ಮೂಲೆಯಲ್ಲಿ, ಎಲ್ಲಿ ಲೆಟ್ಟಿನಲ್ಲಿ ಎಲ್ಲೂ ಒಬ್ಬರೂ ಇಲ್ಲ, ಎಲ್ಲ ಉಪಹಾರಕ್ಕೆ ಹೋಗ್ಬಿಟ್ಟಾರೆ. ಹೌದಾ? ನಂದು ಉಪಹಾರ ಮುಂಚೆನೇ ಆಗಿತ್ತು. ಅಂದರೆ ನಾನೆಲ್ಲ ಹೊರಗಡೆ ಇದ್ದೆ, ಅಲ್ಲಿಂದ ಮಾಡ್ಕೊಂಡು ಹೋಗಿದ್ದೆ. ಹೊರಗಡೆ ಒಂದು ಚೇರ್ ಹಾಕ್ಕೊಂಡು ಕೂತಿದ್ದೆ. ಶಾಂತವಾಗಿತ್ತು, ಏನು ಗಲಾಟೆ ಇಲ್ಲ, ಚೌಟ್ರಿ ಒಬ್ಬರೂ ಇಲ್ಲ. ಅಲ್ಲಿ ಉಪಹಾರ ಮಾಡ್ಕೊಂಡು ಪ್ರವಚನಕ್ಕೆ ಹೋಗಿ ಅಂತ ಹೇಳಿದ್ರಲ್ಲ, ಅಲ್ಲಲ್ಲಿ ಮಾತ್ರ ಎಲ್ಲ ಕೆಲವರು ಪ್ರವಚನಕ್ಕೆ ಬಂದರು, ಇನ್ನು ಕೆಲವರು ಎಲ್ಲ ಅಲ್ಲೇ ನಮ್ಮ ರೂಮಲ್ಲಿ ಮಲಗಿಬಿಟ್ರು, ಇನ್ನು ಕೆಲವರು ಅಲ್ಲಲ್ಲಿ ಕೂತ್ಕೊಂಡು ಮಾತಾಡ್ತಿರೋರು. ಬಟ್ ನಿಜವಾಗಿ ನಮಗೆ ಆಸಕ್ತಿ ಇದೆಯೋ? ಇದು ಸಾಕು ಅನ್ಸಿದ್ರೆ ಇದು ಬೇಕು ಅನ್ಸೋದು. ಚಾಲಾಯೇ ಚಾಲಾಯೇ ಈ ಸಂಸಾರಮೇ ನಾಕು ಬರುವಾಯೇ, ನಲುಗುರಿಲೋ ಬ್ರತುಕು ನಗುಬಾಟಲಾಯೇ, ನಲುಗುರಿಲೋ ಬ್ರತುಕು ನಗುಬಾಟಲಾಯೇ. ಸಾಕಾಯ್ತು ಇದು ಅನ್ನಿಸ್ಬೇಕು. ಈ ಸಾಕಾಯಿತು ಅದು ಬೇಕು ಅನಿಸುತ್ತೆ. ಸೊ ಮತ್ತು ಯಾಕಪ್ಪ ಇಲ್ಲ, ನಮಗೆ ಇನ್ನೂ ಆಸೆ ಬರ್ತಿದೆ ಅಂದರೆ ಅದರಲ್ಲಿ ಏನು ದೋಷ ಇದೆ ಅನ್ನೋದನ್ನು ವಿವೇಕ ಮಾಡಬೇಕು ಪ್ರತಿ ದಿವಸ. ಅದಕ್ಕೆ ಭಗವದ್ಗೀತೆಯಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನ ದರ್ಶನ ಪ್ರತಿ ದಿವಸ ಯೋಚನೆ ಮಾಡ್ತಿರ್ಬೇಕು.
ಹುಟ್ಟಿನಲ್ಲಿ ಎಷ್ಟು ದುಃಖ ಇದೆ, ಜರ ವೃದ್ಧಾಪ್ಯದಲ್ಲಿ. ಇದನ್ನು ಪ್ರತಿ ದಿವಸ ಯೋಚನೆ ಮಾಡ್ತೀವಿ. ಇರತಕ್ಕಂಥ ವೈರಾಗ್ಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲ, ಮೋಕ್ಷತ್ವ, ಮೋಕ್ಷವೇ ಬೇಕು, ಏನು ಕೊಟ್ಟರು ಬೇಡ ಅನ್ಬೇಕು, ನಚಿಕೇತನ ಥರ ಇರಬೇಕು. ಏನಾದರೂ ಕೇಳು ಕೊಡ್ತೀನಿ, ಈ ಮೋಕ್ಷನ ಬಿಟ್ಬಿಡು ಅಂತಾರೆ. ಇವಾಗ ಗೌರ್ಮೆಂಟ್ನವ್ರು ಅನೌನ್ಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಏನಂತ, ಯಾರ್ಯಾರು ಹಿಂದೂಯಿಸಮಲ್ಲ ಇದ್ದಾರೋ ಅವ್ರಿಗೆ ಯಾವುದೇ ಫೆಸಿಲಿಟಿ ಕೊಡಲ್ಲ. ಸೊ ನೀವು ಭಗವದ್ಗೀತೆ ಬಿಟ್ಟುಬಿಟ್ರೆ ನಿಮಗೆಲ್ಲ 5,000 ಕೊಡ್ತೀವಿ ಅಂತೇನೋ ಅನೌನ್ಸ್ ಮಾಡೋದು ಅಂತ ಇಟ್ಕೊಳ್ಳಿ. ಎಷ್ಟು ಜನ ಇಟ್ಕೊಳ್ತಾರೆ ಭಗವದ್ಗೀತೆ? ಬೇಕಾದ್ರೆ ಒಳಗಡೆ ಓದ್ಕೊಳ್ಳೋಣ, ಇಲ್ಲ ಏನೋ ಒಟ್ಟಿನಲ್ಲೇ ಅದು ತೊಗೊಳ್ಳೋಣ ಅಂತಾರೆ. ಅದಲ್ಲ, ಏನೇ ಕೊಟ್ಟರು ತವೈವಾಹ ತಗೊಂಡು ಗೀತೆ, ನೀನು ಏನೇನು ಕೊಡ್ತೀನಿ ಅಂತ ಎಲ್ಲ ನೀನೇ ಇಟ್ಕೋ, ನಂಗೆ ಆತ್ಮಜ್ಞಾನವೇ ಬೇಕು ಅನ್ನೋದು ಬರಬೇಕು. ಇದಕ್ಕಿನ್ನೂ ಒಳ್ಳೆ ದೃಷ್ಟಾಂತ ಅಂದರೆ ಎಷ್ಟು ಮಟ್ಟಿಗೆ ಇರಬೇಕು ನಮಗೆ. ಅದು ಮೋಕ್ಷತ್ವ, ಮೋಕ್ಷ ಬೇಕು ಅನ್ನೋದಂದರೆ ಇವರು ಚಿಯಾನ, ಜ್ಞಾಪಕ ಇದೆ ನಿಮಗೆ? ಹಾಂ, ಚಿಯಾನ ಅನ್ನತಕ್ಕಂಥ ಹಾಕಿ ಯಾರು ಉದ್ದೇಶ ಮಾಡಲ್ಲ, ಅಮ್ಮ ಇಷ್ಟೊಂದು ಸುಂದರವಾಗಿದೆಯಾ, ನೀನು ಬಂದರೆ ಆಶ್ರಮ ಎಲ್ಲ ಕೆಟ್ಟೋಗ್ಬಿಡುತ್ತೆ, ಬೇಡ ನಿಂಗೆ ಉಪದೇಶ ಮಾಡೋಕ್ಕಾಗಲ್ಲ ಹೋಗಂತಾರೆ. ಜಪಾನಿರೋ ಆಶ್ರಮಗಳೆಲ್ಲ ಸುತ್ತಾಳೆ, ಯಾರೂ ಒಪ್ಪಲ್ಲ. ಕೊನೆ ನಾನು ತಿಳ್ಕೊಬೇಕು ಅಂದರೆ ಯಾವ್ದು ಅಡ್ಡಿ ಅಂದರೆ ಈ ಮುಖಾನೇ ಅಡ್ಡಿ ಅಂದ್ಬಿಟ್ಟು ಮುಖಾನ ಸುಟ್ಕೊಳ್ತಾಳೆ. ಹೆಣ್ಣೋ ಗಂಡ ಕಲಿಲಿಕ್ಕೆ ವಿಕಾರ ಆಗಿಬಿಡ್ತಾಳೆ. ಆವಾಗ ಹೋಗ್ತಾಳೆ. ಸ್ವಾಮಿಗಳೆಲ್ಲ ಅಯ್ಯೋ ಇಷ್ಟೊಂದು ಜಿಜ್ಞಾಸೆ ಇತ್ತ ನಿಮಗೆ, ನಮ್ಗೆ ಅರ್ಥ ಆಗಿಲ್ಲ, ಆಯ್ತು ಇವತ್ತು ಹೇಳ್ತೀವಿ ಬಾ ಅಂತಾರೆ. ಅದೇ ಮುಖ ಸುಟ್ಕೋಬೇಕು ಅಂತಲ್ಲ, ನಮ್ಗೆ ಯಾವುದು ಮೋಕ್ಷಕ್ಕೆ ಅಡ್ಡಿ ಬರುತ್ತೋ ಅದನ್ನು ಪಕ್ಕಕ್ಕೆ ಇಟ್ಟು ಮುಂದಕ್ಕೆ ಹೋಗ್ತೀನಿ, ಅದೇ ಬೇಕು ಅನ್ನತಕ್ಕಂಥ ದೃಢತೆ ಇರಬೇಕು. ಸರಿ, ಯಾವಾಗ ಆ ಮೋಕ್ಷ ಅನ್ನತಕ್ಕಂಥ ಬಂತು, ಆತ್ಮ ಹೆಚ್ಚಾಗಿಸಿ ಆತ್ಮ ಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಯಾವಾಗ ಬಂತು, ಆಗ ಗುರು ಅನ್ವೇಷಣೆ ಅನ್ನತಕ್ಕಂಥ ಆಗಬೇಕು. ಆ ಗುರು ಅನ್ನತಕ್ಕಂಥ ಅನ್ವೇಷಣೆಯಲ್ಲಿ ಅವರ ಸೇವೆ ಅನ್ನತಕ್ಕಂಥ ಮಾಡಿಕೊಂಡು ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಬೇಕಾದ್ರೆ ಅನುಭವಪೂರ್ವಕವಾಗಿ ವಿಚಾರ ಮಾಡಬೇಕು, ಅನುಭವಕ್ಕೆ ವಿರುದ್ಧವಾಗಿ ವಿಚಾರ ಮಾಡಬಾರ್ದು, ಮತ್ತು ಶ್ರುತಿಗೆ ವಿರೋಧವಾಗಿ ವಿಚಾರ ಮಾಡಬಾರ್ದು. ಲಾಸ್ಟ್ ಟೈಮ್ ಹೇಳಿದೆ ನಾನು, ಇದನ್ನು ನೋಟ್ ಮಾಡ್ಕೊಳ್ಳಿ. ತರ್ಕ ವಿಚಾರ ಕ್ರಮ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಅನುಭವಕ್ಕೆ ವಿರುದ್ಧವಾಗಿ ವಿಚಾರ ಮಾಡಬಾರ್ದು, ಇದು ಒಂದು. ದುಸ್ತರ್ಕ ಅಂತಾರೆ, ಅನುಭವಕ್ಕೆ ವಿರುದ್ಧವಾಗಿ ವಿಚಾರ ಮಾಡಬಾರ್ದು, ಇದು ಒಂದು. ಶ್ರುತಿ ಅನುಗೃಹೀತ ತರ್ಕ ಮಾಡಬೇಕಾದ್ರೆ, ಶ್ರುತಿ ಅನುಗೃಹೀತ ತರ್ಕ, ಶ್ರುತಿ ಅನುಗೃಹೀತ ತರ್ಕ, ಶ್ರುತಿ ಸಮ್ಮತ ತರ್ಕ, ಶ್ರುತಿ ಅವಿರೋಧ ತರ್ಕ. ಅದೇ ಶ್ರುತಿ ಕೇಳಿ. ಶ್ರುತಿ ಅನುಗ್ರಹಿತ ಅಂದರೆ ಶ್ರುತಿ ಯಾವ ವಿಚಾರ ಕ್ರಮ ತೊಗೊಂಡಿರುತ್ತೋ ಅದ್ರ ಪ್ರಕಾರನೇ ಮಾಡಬೇಕು. ಶ್ರುತಿ ಸಮ್ಮತ ಅಂದರೆ ಶ್ರುತಿಗೆ ಸಮ್ಮತವಾಗಿ ವಿಚಾರ ಮಾಡಬೇಕು, ಮತ್ತು ಶ್ರುತಿಗೆ ವಿರೋಧವಾಗಿ ವಿಚಾರ ಮಾಡಬಾರ್ದು. ಅಲ್ಲಿಗೆ ಶ್ರುತಿ ಅನ್ನತಕ್ಕಂಥದ್ದು ಒಂದು ಮೂಢನಂಬಿಕೆ ಆಯ್ತಲ್ಲ ಅಂದರೆ, ಅಲ್ಲ, ನಮ್ಮ ಅನುಭವದಲ್ಲಿ ಏನಿದೆ ಅದನ್ನು ತೊಗೊಂಡು ವಿಚಾರ ಮಾಡುತ್ತೆ ಶ್ರುತಿ. ಅನುಭವಪೂರ್ವಕವಾಗಿ ವಿಚಾರ ಮಾಡುತ್ತೆ. ಮೂರಲ್ಲೂ ಅಷ್ಟೇ, ಬೇಕಾದ್ರೆ 3ಕ್ಕೆ ಬ್ರ್ಯಾಕೆಟ್ ಹಾಕಿ ಅನುಭವಪೂರ್ವಕ ಅಂತ ಹಾಕ್ಕೊಂಡಿದ್ದೀವಿ. ಅನುಭವಪೂರ್ವಕ ವಿಚಾರ ಮಾಡುತ್ತೆ. ಮತ್ತು ಅನುಭವ ಅಂದರೆ ಇಂದ್ರಿಯ ಅನುಭವ ಅಲ್ಲ, ಮನಸ್ಸು ಬುದ್ಧಿ ಅನುಭವ ಅಲ್ಲ. ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸ್ತೀರಾ, ಅನುಭವಿಸೋದೊಂದಿದೆ ನಮ್ಮಲ್ಲಿ. ಯಾವುದು? ನಿದ್ದೆ ಚೆನ್ನಾಗಿ ಬಂತು ಅಂತೀವಿ. ಹೇಗೆ ಗೊತ್ತು ನಿದ್ದೆ ಚೆನ್ನಾಗಿತ್ತು ಅಂತ? ಹೇಗೆ ಗೊತ್ತು ಅಂದರೆ ನನ್ನ ಅನುಭವ, ಅದು ಇಂದ್ರಿಯ ಅನುಭವ ಅಲ್ಲ, ಮನೋಬುದ್ಧಿ ಅನುಭವ ಅಲ್ಲ. ಕನಸು ನೋಡಿದೆ, ಇದು ಇಂದ್ರಿಯ ಅನುಭವ ಅಲ್ಲ, ಮನೋಬುದ್ಧಿ ಅನುಭವ ಅಲ್ಲ. ಇದು ಇಂದ್ರಿಯ ಮನಸ್ಸು ಬುದ್ಧಿನ ಉಪಯೋಗಿಸ್ಕೊಳ್ತಾ ತಿಳ್ಕೊಳ್ಳೋದೊಂದಿದೆ. ಆ ಅನುಭವ ಪ್ರಕಾರ ವಿಚಾರ ಮಾಡಬೇಕು. ವಿಚಾರ ಮಾಡಿದಾಗ ನಾನೇ ಪರಬ್ರಹ್ಮ ಸ್ವರೂಪ ಅನ್ನತಕ್ಕಂಥದ್ದು ನಮಗೆ ಇಡುವಾಗುತ್ತೆ. ಆದವರು ವ್ಯವಹಾರ ಆಗಿರುತ್ತೆ ಅನ್ನತಕ್ಕಂಥದ್ದನ್ನು ಇಲ್ಲಿ ತನಕ ವಿಚಾರ ನಡೆದಿತ್ತು.
ಸೊ ಸಂಕ್ಷಿಪ್ತವಾಗಿ ಇಷ್ಟು ತನಕ ಏನು ನಡೆದಿತ್ತು ಅನ್ನೋದು ಹೇಳಿದೆ. ಯಾಕೆಂದರೆ ಸಾಮಾನ್ಯ ಜ್ಞಾಪಕ ಶಕ್ತಿ ಅನ್ನತಕ್ಕಂಥದ್ದು ಕಮ್ಮಿ, ವ್ಯವಹಾರದಲ್ಲೇ ಕಮ್ಮಿ. ಅದೇ ಇಬ್ಬರು ಹೆಂಗಸು ಮಾತಾಡ್ಕೊಳ್ತಿರ್ತಾರೆ, ಏನು ರೀ ನಮ್ಮ ಯಜಮಾನ ಹತ್ರ ಹೇಗೆ ಜೀವನ ಮಾಡೋಕೆ ನಮ್ಗೆ ಗೊತ್ತಿಲ್ಲ, ಒಂದು ಹೇಳಿದ್ರೆ ಒಂದು ತೊಗೊಂಬರ್ತಾರೆ, ಉಪ್ಪು ಮೆಣಸಿನ್ಕಾಯಿ ಹೇಳಿದ್ರೆ ಕೊಬ್ಬರಿ ಬೆಲ್ಲ ತರ್ತಾರೆ, ಏನು ಜ್ಞಾಪಕ ಇಲ್ಲ ಅವ್ರಿಗೆ ಅಂತ. ಅದಕ್ಕೆ ಇನ್ನೊಬ್ಬ ಕೇಳ್ತಾರೆ, ನಿಮ್ಮ ಪುಣ್ಯ ನಿಂಗೆ ಏನು ಬೇಕೋ ಅದಕ್ಕೆ ವಿರೋಧವಾಗಿ ಹೇಳ್ಬಿಡು. ಉಪ್ಪು ಮೆಣಸಿನ್ಕಾಯಿ ಬೇಕಾದ್ರೆ ಕೊಬ್ಬರಿ ಬೆಲ್ಲ ಅನ್ನು, ಕೊಬ್ಬರಿ ಬೆಲ್ಲ ಬೇಕಾದ್ರೆ ಉಪ್ಪು ಮೆಣಸಿನ್ಕಾಯಿ ಅಂತ. ಸೊ ಅದು ನಿಂಗೆ ಬೇಕಾದ ಬಂದ್ಬಿಡುತ್ತೆ ವಿರೋಧವಾಗಿ. ನನ್ನ ಕತೆ ಕೇಳು, ನಮ್ಮ ಯಜಮಾನ್ರು ನಾನು ನೋಡಿದಾಗೆಲ್ಲ ಏನಮ್ಮ ನಿಮ್ಮನ್ನೆಲ್ಲೋ ನೋಡ್ದಾಗಿದೆ, ನಿಮ್ಮನ್ನೆಲ್ಲೋ ನೋಡ್ದಾಗಿದೆ, ಇವಾಗ ಏನು ಮಾಡಬೇಕು, ನಾನು ಹೆಂಡತಿ ಅನ್ನೋದೇ ಜ್ಞಾಪಕ ಇಲ್ಲ. ಸೊ ಈ ಥರ ವ್ಯವಹಾರದಲ್ಲಿ ಹೀಗಿರ್ಬೇಕಾದ್ರೆ ಇನ್ನು ಅಧ್ಯಾತ್ಮ ಜೀವನದಲ್ಲಿ ಇಲ್ಲಿರೋ ತನಕ ಇಲ್ಲಿಗೆ ಜಾಗ ಖಾಲಿ ಮಾಡಿದ್ರೆ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಇಷ್ಟು ತನಕ ಏನಾಯಿತು ಅನ್ನೋದು ನೋಡಿದ್ವಿ. ಮತ್ತು ಇಲ್ಲಿನ ಮುಂದಕ್ಕೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಆ ಸ್ವಸ್ವರೂಪದಲ್ಲಿ ನಿಲ್ಲತಕ್ಕಂಥದ್ದು, ನಿಂತರೆ ವ್ಯವಹಾರ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮುಂದಕ್ಕೆ ತಗೊಳ್ತಾರೆ. ಅದನ್ನು ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸಂಜೆ 6 ಗಂಟೆಗೆ 6:30 ಭಜನೆ, 7:30 ಪ್ರವಚನ ಇರುತ್ತೆ ಪಾಂಡುರಂಗ ದೇವಸ್ಥಾನದಲ್ಲಿ. ಬನ್ನಿ. ಭಜನೆ ಯಾರು ಬರ್ತಾರೆ ಹೇಳಕ್ಕೆ? ದಾಸಭಕ್ತಿ ಕ್ಲಾಸ್ ಹೇಳಿದ್ದಾರೆ. ನಾವು ದಾಸಭಕ್ತಿ ಕ್ಲಾಸ್ ಮಾಡ್ತಿದ್ವಿ, ಅವ್ರಿಗೆ ಅಲ್ಲಿ ಹೇಳ್ತಾರೆ ಬನ್ನಿ ಭಜನೆ ಮಾಡಿ ಅಂತ. ಬರ್ತಾರೆ. ಎಷ್ಟು ಜನ ಬಂದ್ರೆ ಅಷ್ಟು ಜನ ಮಾಡಿ ಮಾಡಿ ಭಜನೆ 6:30ಗೆ ಶುರು ಮಾಡಿ ಬನ್ನಿ. 6 ಗಂಟೆಗೆ ಬನ್ನಿ ಎಲ್ಲ.